ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಕಳೆದ ಹಲವಾರು ಲೈವ್ ಕ್ಲಾಸ್ಗಳಲ್ಲಿ ನಾವು IBPS RRB ಕ್ಲರ್ಕ್ ಏನಿದೆ ಅಥವಾ ಪ್ರೀವಿಯಸ್ ಇಯರ್ ಪೇಪರ್ನ ಡಿಸ್ಕಸ್ ಮಾಡಿದ್ದೆ. ಸೊ ಇವತ್ತು ಕಂಟಿನ್ಯೂಡ್ ಪಾರ್ಟ್ ಆಗಿರುತ್ತೆ, ಬಟ್ ಇಲ್ಲಿ ಏನಂದರೆ ರೆಕಾರ್ಡೆಡ್ ಕ್ಲಾಸ್ ಆಗಿರುತ್ತೆ. ಹಾಗಾಗಿ ಸೊ ಪೇಪರ್ 4 ಐ ಥಿಂಕ್ ಪೇಪರ್ 3 ತನಕ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ವಿ. ಸೊ ಪೇಪರ್ 1, ಪೇಪರ್ 2, ಪೇಪರ್ 3 ಅದೇ ರೀತಿ ನೇಮ್ ಮೆನ್ಷನ್ ಮಾಡಿದ್ದೀನಿ. ಸೊ ಇಲ್ಲಿ ಪೇಪರ್ 4ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅದರಲ್ಲೂ ಸಹ ಫಸ್ಟ್ ರೀಸನಿಂಗ್ ಪಾರ್ಟ್ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಆಪ್ಟಿಟ್ಯೂಡ್ ಪಾರ್ಟಿಗೆ ಬರ್ತೀವಿ. ಆಲ್ರೆಡಿ ನೀವು ಈ ಪೇಪರನ್ನು ಸಾಲ್ವ್ ಮಾಡಿರ್ತೀರಿ, ಹಾಗಾಗಿ ಹೊಸ ಪೇಪರ್ ಅಲ್ಲ, ಆಲ್ರೆಡಿ ಸಾಲ್ವ್ ಮಾಡಿರ್ತಕ್ಕಂಥದ್ದೇ ಪೇಪರು, ಆಯಿತಾ. ಸೊ ಅದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ತಾ ಹೋಗಿ ಸೊಲ್ಯೂಷನ್ ಅಥವಾ ನಿಮಗೆ ಏನಾದ್ರು ನೀವು ಬೇರೆ ರೀತಿ ಸಾಲ್ವ್ ಮಾಡಿದರೆ ಸೊಲ್ಯೂಷನ್ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ. ಸೊ ಡೇಟ್ ಸಹ ಮೆನ್ಷನ್ ಮಾಡಿದ್ದೀನಿ. 6th ಡಿಸೆಂಬರ್ ಅಲ್ಲಿ ಅಥವಾ ಡಿಸೆಂಬರ್ 6th ನಡೆದಿರ್ತಕ್ಕಂತಹ ಫಸ್ಟ್ ಶಿಫ್ಟ್ ಏನಿದೆ ಬೇಸ್ಡ್ ಆನ್ ದಟ್, ಅಥವಾ ಫಸ್ಟ್ ಶಿಫ್ಟಲ್ಲಿ ಏನು ಕ್ವಶನ್ಸ್ ಕೇಳಿದ್ರು ಅದರ ಬೇಸ್ ಮೇಲೆ ಇರತಕ್ಕಂಥದ್ದು. ಸೊ ಸ್ಟ್ರೈಟ್ ಅವೇ ಡೈರೆಕ್ಟಾಗಿ ನಾನು ಕ್ವಶನ್ಸಿಗೆ ಬರ್ತೀನಿ. ಸೊ ಫಸ್ಟ್ ಕ್ವಶನ್ ಇರ್ತಕ್ಕಂಥದ್ದು ಬೇಸ್ಡ್ ಆನ್ ಬ್ಲಡ್ ರಿಲೇಷನ್, ರಕ್ತ ಸಂಬಂಧ ಅಥವಾ ಬ್ಲಡ್ ರಿಲೇಷನ್ ಬೇಸ್ಡ್ ಕ್ವಶನ್ ಇರ್ತಕ್ಕಂಥದ್ದು. ಸೊ 1 to 3 ಸೆಟ್ ಆಫ್ ಕ್ವಶನ್ ಆಗಿಂದ 3 ಕ್ವಶನ್ ಕೇಳಿದ್ದಾನೆ. ಸೊ ಬೇಸ್ಡ್ ಆನ್ ಡೈರೆಕ್ಷನ್ ಏನಿದೆ ಅದ್ರ ಬೇಸ್ ಮೇಲೆ ಕ್ವಶನ್ ಸಾಲ್ವ್ ಮಾಡ್ಕೊಂಡು 3 ಕ್ವಶನಿಗೆ ಆನ್ಸರ್ ಮಾಡ್ಬೋದು. ಸೊ ಫಸ್ಟ್ ಏನು ಹೇಳಿದ್ದಾನೆ, ಬಿ ಹ್ಯಾಸ್ ಓನ್ಲಿ ಒನ್ ಸನ್ ಅಂತ ಹೇಳಿದ್ದಾನೆ. ಅಂದರೆ ಓನ್ಲಿ ಒನ್ ಸನ್ ಅಂದಾಗ ನೋಡಿ ನೆನ್ಪಿಟ್ಕೊಳ್ಳಿ, ಒಬ್ಬನೇ ಮಗ ಅಂತ ಇದ್ರ ಅರ್ಥ, ಆಯಿತಾ. ಹಾಗಾದರೆ ಮಗಳಿರ್ಬೋದಾ? ಇರ್ಬೋದು. ಓನ್ಲಿ ಒನ್ ಚೈಲ್ಡ್ ಅಲ್ಲ, ಅದು ಓನ್ಲಿ ಒನ್ ಸನ್. ಹಾಗಾಗಿ ಓನ್ಲಿ ಒನ್ ಸನ್ ಬೇರೆ, ಓನ್ಲಿ ಒನ್ ಚೈಲ್ಡ್ ಬೇರೆ ಆಗುತ್ತೆ. ಸೊ ಬಿ ಹ್ಯಾಸ್ ಓನ್ಲಿ ಒನ್ ಸನ್ ಅಂತ ಹೇಳಿದ್ದಾನೆ, ಹಾಗಾಗಿ ಬಿಗೆ ಒಬ್ಬ ಮಗ ಇದ್ದಾನೆ, ಆಯಿತಾ. ಸರಿ, ಏನೇ ಬರೀಬೇಕಾ? ಇಲ್ಲ, ಗೊತ್ತಿಲ್ಲ. ಬಿಗೆ ಇಲ್ಲಿ ಯಾರೋ ಒಬ್ಬ ಮಗ ಬರ್ತಾನೆ. ನೆಕ್ಸ್ಟ್ ಎ ಈಸ್ ಚೈಲ್ಡ್ ಆಫ್ ಬಿ ಅಂತ ಹೇಳಿದ್ದಾನೆ. ಅಂದರೆ ಬಿನ ಚೈಲ್ಡ್ ಯಾರಂತೆ? ಎ, ಆಯ್ತಾ. ಬಿನ ಚೈಲ್ಡ್ ಎ. ಜೆಂಡರ್ ಗೊತ್ತಿಲ್ಲ ನನಗೆ. ಸೊ ಇದನ್ನೇ ಪ್ಲಸ್ ತಗೋಬೋದಾ? ಗೊತ್ತಿಲ್ಲ. ಪ್ಲಸ್ ತಗೊಳ್ಬೋದೋ ಅಥವಾ ಮೇಲ್ ತಗೋಬೇಕೋ ಫಿಮೇಲ್ ತಗೋಬೇಕು ಅದೇನು ನೋಡಬೇಡಿ. ಎ ಈಸ್ ಚೈಲ್ಡ್ ಆಫ್ ಬಿ ಅಷ್ಟೇ ಗೊತ್ತಿರೋದು. ನೆಕ್ಸ್ಟ್ ಸಿ ಈಸ್ ಸಿಸ್ಟರ್ ಇನ್ ಲಾ ಆಫ್ ಎ. ಸೊ ಸಿ ಈಸ್ ಸಿಸ್ಟರ್ ಇನ್ ಲಾ ಆಫ್ ಎ ಅಂದರೆ ಎಗೆ ಯಾರೋ ಒಬ್ಬ ಬ್ರದರು ಬರ್ತಾನೆ. ಆ ಬ್ರದರ್ ಏನಿದ್ದಾರೆ ಅವರು ಸಿನ ಮ್ಯಾರಿಡ್ ಆದಾಗ ಸಿ ಏನಾಗ್ತಾರೆ? ಸಿಸ್ಟರ್ ಇನ್ ಲಾ ಆಗ್ತಾರೆ. ಹಾಗಾಗಿ ಇಲ್ಲಿ ಯಾರೋ ಒಬ್ರು ಬರ್ತಾರೆ. ಸೊ ಇವರು ಸಿನ ಮ್ಯಾರಿಡ್ ಆಗ್ತಾರೆ. ಸೊ ಸಿನ ಮ್ಯಾರಿಡ್ ಆಗ ಸಿ ಸಿಸ್ಟರ್ ಇನ್ ಲಾ ಆಫ್ ಎ. ಸೊ ಅಲ್ಲಿಗೆ ಸಿ ಫಿಮೇಲ್ ಆಗ್ತಾರೆ. ನೆಕ್ಸ್ಟ್ ಇ ಈಸ್ ಸನ್ ಆಫ್ ಸಿ ಬರಿಬೋದಾ? ಇ ಈಸ್ ಸನ್ ಆಫ್ ಸಿ, ಫಿಕ್ಸ್ಡ್ ಇನ್ಫಾರ್ಮೇಶನ್ನು. ಇ ಸನ್ ಆಫ್ ಸಿ. ಎಫ್ ಈಸ್ ಗ್ರ್ಯಾಂಡ್ ಫಾದರ್ ಆಫ್ ಇ. ಸೊ ಇನ ಗ್ರ್ಯಾಂಡ್ ಫಾದರ್ ಯಾರು? ಎಫ್. ಎಫ್ ಇನ ಗ್ರ್ಯಾಂಡ್ ಫಾದರು. ಸೊ ಅಲ್ಲಿಗೆ ಎಫ್ ಮ್ಯಾರಿಡ್ ಆಗಿರ್ತಾನೆ. ಎಫ್ ಈಸ್ ಗ್ರ್ಯಾಂಡ್ ಫಾದರ್ ಆಫ್ ಇ. ಎಫ್ ಈಸ್ ಗ್ರ್ಯಾಂಡ್ ಫಾದರ್ ಆಫ್ ಇ. ನೆಕ್ಸ್ಟು ಹೆಚ್ ಈಸ್ ಅನ್ಮ್ಯಾರಿಡ್, ಗೊತ್ತಿಲ್ಲ, ಹೆಚ್ ಮ್ಯಾರಿಡ್ ಆಗಿಲ್ಲ. ಹೆಚ್ ಈಸ್ ಡಾಟರ್ ಆಫ್ ಡಿ. ಸೊ ಈಗ ನಮಗೆ ಡಿನೇ ಸಿಕ್ಕಿಲ್ಲ. ನೆಕ್ಸ್ಟ್ ಎಫ್ ಆ್ಯಂಡ್ ಬಿ ಆರ್ ಸೇಮ್ ಜೆಂಡರ್. ಸೊ ಅಲ್ಲಿಗೆ ಎಫ್ನ ಜೆಂಡರ್ ಗೊತ್ತಿದೆ, ಬಿನ ಜೆಂಡರ್ ಫೈಂಡ್ ಔಟ್ ಮಾಡ್ಬೋದು. ಎಫ್ ಆ್ಯಂಡ್ ಬಿ ಆರ್ ಸೇಮ್ ಜೆಂಡರ್. ಎಫ್ ಈಸ್ ಸ್ಪೌಸ್ ಆಫ್ ಡಿ. ಸೊ ಎಫ್ ಆಲ್ರೆಡಿ ಮೇಲ್ ಇರೋದ್ರಿಂದ ಡಿ ಏನಾಗ್ತಾರೆ? ಫಿಮೇಲ್ ಆಗ್ತಾರೆ. ಸೊ ಸ್ಪೌಸ್ ಅಂದ್ರೆ ಅವರಿಬ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರಬೇಕು. ಸೊ ಜಸ್ಟ್ ಸ್ಪೌಸ್ ಅಷ್ಟೇ ಕೊಟ್ಟಿದ್ದಾನೆ. ಈಗ ಮಾಡ್ಬೋದು ನೋಡಿ, ಹೆಚ್ ಈಸ್ ಡಾಟರ್ ಆಫ್ ಡಿ. ಹೆಚ್ ಈಸ್ ಡಾಟರ್ ಆಫ್ ಡಿ ಅಂದರೆ ಎಫ್ ಆ್ಯಂಡ್ ಡಿಗೆ ಹೆಚ್ ಏನಾಗಿರ್ತಾರೆ? ಡಾಟರ್ ಆಗಿರ್ತಾರೆ. ಸೊ ಅದು ನೀವು ಯಾವ ಥರ ಬರ್ಕೊಂಡ್ರು ಒಂದೇ, ಇದೇ ರೀತಿ ಬರೀಬೇಕು ಅಂತೇನಿಲ್ಲ ನೋಡಿ, ಈ ರೀತಿನೂ ಬರಿಬೋದು. ಹೆಚ್ ಈಸ್ ಡಾಟರ್ ಆಫ್ ಡಿ. ಎಫ್ ಈಸ್ ಸ್ಪೌಸ್ ಆಫ್ ಡಿ, ಹೆಚ್ ಈಸ್ ಡಾಟರ್ ಆಫ್ ಡಿ, ಆಯ್ತಾ. ಎಫ್ ಆ್ಯಂಡ್ ಬಿ ಆರ್ ಸೇಮ್ ಜೆಂಡರ್, ಅದು ಕ್ಲಿಯರು. ನೆಕ್ಸ್ಟು ಜಿ ಈಸ್ ದ ಮೇಲ್ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಈಗ ಜಿನ ಪ್ಲೇಸ್ ಮಾಡಬೇಕು. ಸೊ ಯಾಕಂದರೆ ಜಿ ಅಂತಕ್ಕಂಥನು ಮೇಲ್ ಮೆಂಬರ್ ಆಗಿರಬೇಕು ಒಂದು. ಇನ್ನೊಂದು ಜೆಂಡರ್ ಫಿಕ್ಸ್ ಇದೆ, ಜಿ ಈಸ್ ಮೇಲ್ ಮೆಂಬರ್ ಆಫ್ ದಿ ಫ್ಯಾಮಿಲಿ. ನೋಡಿ ಈಗ ಮೇಲ್ ಮೆಂಬರ್ ಆಫ್ ದಿ ಫ್ಯಾಮಿಲಿ ಅಂದರೆ ಬಿಗೆ ಒಬ್ಬನೇ ಸನ್ ಇರಬೇಕು ಅಂತ ಹೇಳಿದರು. ಸೊ ಅದು ಐದರ್ ಜಿನೂ ಆಗ್ಬೋದಲ್ಲ, ಆಯಿತಾ. ಜೀನ್ ಆಗ್ಬೋದಲ್ಲ, ಆಯಿತಾ. ಸೊ ಏನೋ ಸಣ್ಣೋ ಏನೋ ಗೊತ್ತಿಲ್ಲ, ಒಟ್ಟು ಚೈಲ್ಡ್ ಅನ್ನೋದು ಅಷ್ಟೇ ಕೊಟ್ಟಿದ್ದಾರೆ. ಎ ಈಸ್ ಚೈಲ್ಡ್ ಆಫ್ ಬಿ. ಯಾಕಂದರೆ ಇದರ ಬೇಸ್ ಮೇಲೆ ಕ್ವಶನ್ ಕೇಳಿದ್ರು ಸಹ ಬಿ ಆ್ಯಂಡ್ ಎ ನಡುವೆ ರಿಲೇಷನ್ಶಿಪ್ ಕೇಳಿದರೆ 5-6 ಆನ್ಸರ್ ಮಾಡಬೇಕು, ಎಕ್ಸಾಕ್ಟ್ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ, ಆಯಿತಾ. ಹಾಗಾಗಿಂದ ನೋಡೋಣ, ಕ್ವಶನ್ ಏನಾದ್ರು ಕೇಳಿದರೆ ಅದ್ರ ಬೇಸ್ ಮೇಲೆ ನೆಕ್ಸ್ಟ್ ನೋಡ್ತಾ ಹೋಗ್ಬೋದು. ಇಲ್ಲ ಅಂದರೆ ಡೈರೆಕ್ಟಾಗಿ ಕ್ವಶನನ್ನು ಸಾಲ್ವ್ ಮಾಡ್ತಾ ಬರ್ಬೋದು. ಸೊ ಅಲ್ಲಿಗೆ ಫಿನಿಶ್ ಆಯ್ತಲ್ಲ. ಎ ಬಿ ಸಿ ಡಿ ಇ ಎಫ್ ಹೆಚ್ ಜಿ ಹೆಚ್ ಫಿಕ್ಸ್, ಫಿನಿಶ್. ನೋಡೋಣ ಕ್ವಶನ್ ಬೇಸ್ಡ್ ಯಾವ ಥರ ಕೇಳಿದ್ದಾರೆ ಅಂತ. ಹೌ ಸಿ ಈಸ್ ರಿಲೇಟೆಡ್ ಟು ಬಿ ಆನ್ಸರ್ ಮಾಡ್ಬೋದು.
ಸ್ಟ್ರೈಟ್ ಅವೇ ಕ್ವಶನ್, ಏನು ಡೌಟ್ಸ್ ಇಲ್ಲ. ಹೌ ಸಿ ಈಸ್ ರಿಲೇಟೆಡ್ ಟು ಬಿ. ಸೊ ಸಿ ಈಸ್ ರಿಲೇಟೆಡ್ ಟು ಬಿ. ಬಿಯ ಮಗ ಜಿ ಅಂತ ತಗೊಂಡಾಗ ಮಗನ ಹೆಂಡತಿ, ಸೊ ಅಲ್ಲಿಗೆ ಡಾಟರ್ ಇನ್ ಲಾ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಯ್ತಾ, ಡೈರೆಕ್ಟ್ ರಿಲೇಶನ್ಶಿಪ್ ಗೊತ್ತಿದೆ, ಹಾಗಾಗಿ ಮಾಡ್ಬೋದು. ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯ ಹಿಡನ್ ಇನ್ಫಾರ್ಮೇಶನ್ ಇಲ್ಲ, ಸ್ಟ್ರೈಟ್ ಅವೇ. ಹಾಗಾಗಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಹೌ ಜಿ ಈಸ್ ರಿಲೇಟೆಡ್ ಟು ಡಿ. ಜಿ ಈಸ್ ರಿಲೇಟೆಡ್ ಟು ಡಿ, ಸನ್ ಇನ್ ಲಾ. ಡಿ ನ ಮಗಳು ಸಿ ನ ಮ್ಯಾರಿಡ್ ಆಗಿರ್ತಕ್ಕಂಥದ್ದು ಜಿ, ಹಾಗಾಗಿ ಸನ್ ಇನ್ ಲಾ, ನಾಟ್ ಸನ್ ಇನ್ ಲಿಯೋನ್, ದಟ್ ಈಸ್ ಸನ್ ಇನ್ ಲಾ. ಸನ್ ಇನ್ ಲಾ ಮತ್ತು ಸನ್ ಇನ್ ಲಿಯೋನ್ ಅನ್ಬಿಡ್ರಿ. ನೆಕ್ಸ್ಟ್, ಹೌ ಈಸ್ ರಿಲೇಟೆಡ್ ಟು ಬ್ರದರ್ ಇನ್ ಲಾ ಆಫ್ ಹೆಚ್. ಬ್ರದರ್ ಇನ್ ಲಾ, ಭಾವ ಬಂದರು. ಹೌ ಈಸ್ ರಿಲೇಟೆಡ್ ಟು ಬ್ರದರ್ ಇನ್ ಲಾ ಆಫ್ ಹೆಚ್. ಹೆಚ್ಚಿನ ಬ್ರದರ್ ಇನ್ ಲಾ ಯಾರು? ಸೊ ಹೆಚ್ಚು ಮತ್ತೆ ಸಿ ಏನಾಗ್ತಾರೆ? ಸಿಸ್ಟರ್ಸ್ ಆಗ್ತಾರೆ. ಆಯ್ತಾ. ಸೊ ಸಿ ನ ಹಸ್ಬೆಂಡ್ ಏನಾಗ್ತಾರೆ? ಹೆಚ್ಚಿಗೆ ಬ್ರದರ್ ಇನ್ ಲಾ ಆಗ್ತಾರೆ. ಸೊ ಹೆಚ್ಚಿನ ಬ್ರದರ್ ಇನ್ ಲಾ ಅಂತ ಬಂದಾಗ ಜಿ ಬಿಗೆ ಏನಾಗ್ತಾರೆ? ಸಾರಿ, ಹೌ ಈಸ್ ರಿಲೇಟೆಡ್ ಟು ಬ್ರದರ್ ಇನ್ ಲಾ ಆಫ್ ಹೆಚ್ ಅಲ್ವಾ. ಹೆಚ್ಚಿನ ಬ್ರದರ್ ಇನ್ ಲಾ ಜಿಗೆ ಇ ಏನಾಗ್ತಾರೆ? ಸೊ ಜಿ ಅಂಡ್ ಸಿ ಯ ಮಗ ಯಾರಾಗಿರ್ತಾರೆ? ಇ ಆಗಿರ್ತಾರೆ. ಹಾಗಾಗಿ ಸನ್ ಈಸ್ ದ ರೈಟ್ ಆನ್ಸರ್, ನಾಟ್ ಸನ್ ಇನ್ ಲಾ. ಸನ್ ಈಸ್ ದ ರೈಟ್ ಆನ್ಸರ್. ಮುಗೀತಲ್ಲಿಗೆ ನೋಡಿ. ಇದ್ರ ಬೇಸ್ ಮೇಲೆ ಯಾವುದೇ ಕ್ವಶನ್ ಇಲ್ಲ. ಆಯ್ತಾ, ಹಾಗಾಗಿ ಅದನ್ನು ಟಚ್ ಮಾಡೋ ಅವಶ್ಯಕತೆನೂ ಇಲ್ಲ, ಮಾಡ್ಬೋದು. ನೆಕ್ಸ್ಟ್, ಇದು ಬೇರೆ. ಫೈಂಡ್ ದಿ ಆಡ್ ಮ್ಯಾನ್ ಔಟ್, ಮತ್ತು ಅದಕ್ಕೆ ರಿಲೇಟೆಡ್ ಅಲ್ಲ. ಫೈಂಡ್ ದಿ ಆಡ್ ಒನ್ ಔಟ್. ಸೊ ಕೆ, ನೆಕ್ಸ್ಟ್ ಎಲ್ ಎಂ ಎನ್ ಓ. ಸೊ ಅಲ್ಲಿಗೆ ಕೆ ಎಲ್ ಎಂ ಎನ್ ಓ ಅಂದರೆ ಒಂದೊಂದು ಲೆಟರ್ ಡಿಫ್ರೆನ್ಸ್ ಇದೆ ಮಧ್ಯದಲ್ಲಿ. ನೆಕ್ಸ್ಟ್ ಜಿ ಹೆಚ್ ಐ ಜೆ ಕೆ, ಒಂದೊಂದು ಲೆಟರ್ ಡಿಫ್ರೆನ್ಸ್ ಇದೆ. ಆಯ್ತಾ, ಒಂದೊಂದು ಲೆಟರ್ ಡಿಫ್ರೆನ್ಸ್ ಇದೆ. ಬಿ ಡಿ ಎಫ್, ಬಿ ಸಿ ಡಿ ಇ ಎಫ್, ಬಿ ಸಿ ಡಿ ಇ ಎಫ್. ನೆಕ್ಸ್ಟ್ ಯು ಎಕ್ಸ್ ಝೆಡ್, ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್, ಎರಡು ಲೆಟರ್ ಡಿಫ್ರೆನ್ಸ್ ಇದೆ. ಸೊ ಇ ಜಿ ಐ, ಇ ಎಫ್ ಜಿ ಹೆಚ್ ಐ, ಒಂದೊಂದು ಲೆಟರ್ ಡಿಫ್ರೆನ್ಸ್ ಇದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕೆ ಡಿ ರೈಟ್ ಆನ್ಸರ್ ಅಂದ್ರೆ ಯು ಅಂಡ್ ಎಕ್ಸ್ ನಡುವೆ 2 ಲೆಟರ್ಸ್ ಬರುತ್ತೆ. ಯು ಅಂಡ್ ಎಕ್ಸ್ ನಡುವೆ 2 ಲೆಟರ್ಸ್ ಬರಬಾರ್ದು, ಒಂದೇ ಲೆಟರ್ ಬರ್ಬೋದು. ಸೊ ಅಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5 to 9 ಅಗೇನ್ ಕೋಡಿಂಗ್ ಡಿಕೋಡಿಂಗ್ ಚೈನೀಸ್. ನಿಮ್ಮ ಚೈನೀಸ್ ಕೋಡಿಂಗ್ ಡಿಕೋಡಿಂಗ್ ನಿಮ್ಮ ಫೇವ್ರೇಟ್ ಇದೆಯಲ್ಲ, ಆಯ್ತಾ. ಸೊ ಚೈನೀಸ್ ಕೋಡಿಂಗ್ ಡಿಕೋಡಿಂಗ್. ಸೊ ಅದರಲ್ಲಿ ಯಾವ್ದಾವುದಕ್ಕೆ ಅನ್ನೋದು ಬರೀತಾ ಬರೋಣ. ನೋಡಿ, ಫಸ್ಟ್ ಮ್ಯಾಟ್ ಇದೆ. ಮ್ಯಾಟ್ ಎಲ್ಲೆಲ್ಲಿದೆ ಚೆಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಮ್ಯಾಟ್ ಇದೆ, ಮ್ಯಾಟ್ ಇದೆ. ಹಾಗಾಗಿ ಅದೆರಡಕ್ಕೂ ಕೋಡಿಂಗ್ ಐಡೆಂಟಿಫೈ ಮಾಡ್ಬೋದು. ಫಸ್ಟ್ ಆ್ಯಂಡ್ ಥರ್ಡ್ ಅಲ್ಲಿ ಕಾಮನ್ ಇರ್ತಕ್ಕಂಥದ್ದು ಯು ಐ ಇ ಎಫ್ ಇದೆ, ಕೆ ಎಸ್ ಇದೆ, ಐ ಆರ್ ಇಲ್ಲ, ಕೆ ಎಸ್ ಇದೆ. ಸೊ ಅಲ್ಲಿಗೆ ಕೆ ಎಸ್ ಮತ್ತೆ ಕೆ ಎಸ್, ಆಯ್ತಾ. ಇದು ಮ್ಯಾಟನ್ನು ಇಂಡಿಕೇಟ್ ಮಾಡುತ್ತೆ. ನಾನು ಈ ಕಡೆ ಬರಿತೀನಿ, ಯಾಕಂದ್ರೆ ನೆಕ್ಸ್ಟ್ ಕ್ವಶನಿಗೆ ಬೇಕಾಗುತ್ತೆ. ಮ್ಯಾಟನ್ನು ಇಂಡಿಕೇಟ್ ಮಾಡ್ತಕ್ಕಂಥದ್ದು ಕೆ ಎಸ್. ನೆಕ್ಸ್ಟ್ ಆನ್ ಎರಡು ಕಡೆ ಇದೆ, ಆಯ್ತಾ. ಸೊ ಫಸ್ಟ್ ಮತ್ತೆ ಸೆಕೆಂಡ್ ಅಲ್ಲಿ ಆನ್ ಇದೆ. ಹಾಗಾಗಿ ಫಸ್ಟ್ ಅಂಡ್ ಸೆಕೆಂಡ್ ಅಲ್ಲಿ ಕಾಮನ್ ಇರ್ತಕ್ಕಂಥದ್ದು ಐ ಆರ್ ಇದೆ, ಪಿ ಎಸ್ ಕೆ ಒ ಆರ್ ಇ. ಸೊ ಅದೆರಡರಲ್ಲಿ, ಯಾಕಂದ್ರೆ ಮ್ಯಾಟ್ ಆನ್ ಬ್ರೌನ್ ಇರೋದ್ರಿಂದ ಅದೆರಡರ ಬೇಸ್ ಮೇಲೆ ನೀವು ಕೋಡಿಂಗ್ ಅನ್ನು ಐಡೆಂಟಿಫೈ ಮಾಡ್ಬೋದು. ಸೊ ಪಿ ಎಸ್ ಮತ್ತೆ ಪಿ ಎಸ್ ಇರೋದ್ರಿಂದ ಇದೆರಡನ್ನು ಇಲ್ಲಿ ಐಡೆಂಟಿಫೈ ಮಾಡ್ಬೋದು, ಪಿ ಎಸ್ ಮತ್ತೆ ಪಿ ಎಸ್. ಹಾಗಾಗಿ ಆನ್ ಇದ್ದಲ್ಲಿ ಪಿ ಎಸ್ ಅನ್ನು ಬರ್ಕೋಬಹುದು. ನೀವು ಮಾರ್ಕ್ ಮಾಡ್ತೀರಾ, ಯಾಕಂದ್ರೆ ನಾವು ಮಾರ್ಕ್ ಮಾಡಿದ್ರೆ ಇಲ್ಲಿ ಬರ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಸ್ಲೈಡಿಗೆ ಹೋದಾಗ ಕ್ವಶನ್ ಮಾಡ್ಬೇಕಾದ್ರೆ ಅದಕ್ಕೆ ನಾನು ಇಲ್ಲಿ ಬರಿತೀನಿ ಈ ಕಡೆ, ಆಯ್ತಾ. ಎಕ್ಸಾಮಲ್ಲಿ ಮಾರ್ಕ್ ಮಾಡಿ ಸ್ಪೀಡಾಗಿ ಬರ್ಕೋಬೇಕು. ಮ್ಯಾಟ್ ಆನ್ ಆಯಿತು. ನೆಕ್ಸ್ಟ್ ಬ್ರೌನ್ ಎಲ್ಲಿದೆ? ಫಸ್ಟ್ ಮತ್ತೆ ಲಾಸ್ಟ್ ಸ್ಟೇಟ್ಮೆಂಟಲ್ಲಿ ಬ್ರೌನ್ ಇದೆ. ಹಾಗಾಗಿಂದ ಫಸ್ಟ್ ಆ್ಯಂಡ್ ಲಾಸ್ಟನ್ನ ಕನ್ಸಿಡರ್ ಮಾಡಿದರೆ ಬ್ರೌನಿಗೆ ಆನ್ಸರ್ ಮಾಡ್ಬೋದು. ಬ್ರೌನ್. ಸೊ ಬೇರೆ ಎಲ್ಲೂ ಬ್ರೌನ್ ಇಲ್ಲ, ಫಸ್ಟು ಲಾಸ್ಟು. ಸೊ ಅಲ್ಲಿ ಫಸ್ಟು ಲಾಸ್ಟ್ ಬ್ರೌನಿಗೆ ಇರ್ತಕ್ಕಂಥದ್ದು ಯು ಐ. ಅಲ್ಲಿಗೆ ಟೇಬಲ್ ಒಂದು ಉಳಿತಲ್ವಾ ಫಸ್ಟ್ ಅಲ್ಲಿ. ಸೊ ಟೇಬಲ್ ಬೇರೆ ಎಲ್ಲೂ ರಿಪೀಟ್ ಆಗಿಲ್ಲ. ಸೊ ಟೇಬಲ್ಗೆ ಅಲ್ಲಿಗೆ ಯಾವುದು ಉಳಿದಿದೆಯೋ ಅದೇ ಕೆ ಎಸ್ ಆಯ್ತು, ಪಿ ಎಸ್ ಆಯ್ತು, ಯು ಐ ಆಯ್ತು. ಸೊ ಅಲ್ಲಿಗೆ ಉಳಿದಿರೋದು ಯಾವುದು? ಟೇಬಲ್ಲು, ಇಲ್ಲಿ ಐ ಆರ್. ಹಾಗಾಗಿ ಟೇಬಲ್ ಐ ಆರ್. ನೆಕ್ಸ್ಟ್ ಈಗ ಮೆಟಲ್ ಕೋಡಿಂಗ್ ಆಗಿಲ್ಲ, ಆನ್ ಆಗಿದೆ, ಗ್ಲಾಸಸ್ ಆಗಿಲ್ಲ. ಮೆಟಲ್ ಕಾಮನ್ ಇದೆ. ಸೊ ಈ ಮೆಟಲ್ಗೆ ಐಡೆಂಟಿಫೈ ಮಾಡ್ಕೋಬಹುದು.
ಸೆಕೆಂಡ್ ಮತ್ತು ಥರ್ಡ್ ಸ್ಟೇಟ್ಮೆಂಟಲ್ಲಿ ಮೆಟಲ್ ಮೆಟಲ್ ಕಾಮನ್. ಸೊ ಇಲ್ಲಿ ಆರ್ ಇ ಕಾಮನ್. ಮೆಟಲ್ ಆರ್ ಇ. ನೆಕ್ಸ್ಟ್ ಅಂಡರ್ ಮೆಟಲ್ ಮ್ಯಾಟ್ ಬಾಕ್ಸ್. ಸೊ ಅದರಲ್ಲಿ ಮೆಟಲ್ ಆಲ್ರೆಡಿ ಕೋಡಿಂಗು ಮೆಟಲ್ ಆಗಿದೆಯಲ್ಲ, ನೆಕ್ಸ್ಟ್ ಆನ್ ಆಗಿದೆ. ಗ್ಲಾಸಸ್ ಒಂದು ಉಳಿದಿದೆ. ಸೊ ಹಾಗಾಗಿ ಇಲ್ಲಿ ಕೋಡಿಂಗ್ ಉಳಿದಿರ್ತಕ್ಕಂಥದ್ದು ಯಾವುದು? ಕೆಒ. ಪಿ ಎಸ್ ಆಲ್ರೆಡಿ ಆಗಿದೆ, ಉಳಿತಕ್ಕಂಥದ್ದು ಕೆಒ. ಹಾಗಾಗಿ ಗ್ಲಾಸಸ್ ಏನೇ ಬಂದ್ರು ಕೆಒನೇ ಆಗಿರ್ಬೇಕು. ಗ್ಲಾಸಸ್ ಕೆಒ. ನೆಕ್ಸ್ಟ್ ಅಂಡರ್ ಮೆಟಲ್ ಮ್ಯಾಟ್ ಆಲ್ರೆಡಿ ಆಗಿದೆ, ಬಾಕ್ಸ್. ಅಂಡರ್ ಮತ್ತೆ ಬಾಕ್ಸ್ ಎರಡು ಉಳಿಯುತ್ತೆ. ಸೊ ಹಾಗಾಗಿ ಅಲ್ಲಿಗೆ ಕೋಡಿಂಗ್ ಅಲ್ಲಿ ಫೈಂಡ್ ಔಟ್ ಮಾಡಿರ್ತಕ್ಕಂಥದ್ದು ಆರ್ ಇ ಆಗಿದೆ, ಕೆ ಎಸ್ ಆಗಿದೆ. ನೆಕ್ಸ್ಟ್ ಇ ಎಫ್ ರಿಪೀಟ್ ಆಗಿಲ್ಲ. ಇ ಎಫ್ ಮತ್ತೆ ವೈ ಎಂ ಎರಡು ಉಳಿಯುತ್ತೆ. ಇ ಎಫ್ ಮತ್ತೆ ವೈ ಎಮ್ ಇದರ ಅಂಡರ್ ಅಥವಾ ಬಾಕ್ಸ್ ಯಾವ್ದಾದ್ರೂ ಬರ್ಬೋದು. ಅಂಡರ್ ಆರ್ ಬಾಕ್ಸ್. ಅಲ್ಲಿಗೆ ವೈ ಎಂ ಆರ್ ಇ ಎಫ್. ವೈ ಎಂ ಇ ಎಫ್ ಆರ್ ಇ ಕೆ ಎಸ್ ಎಲ್ಲ ಆಗಿದೆ. ನೆಕ್ಸ್ಟ್ ಗ್ಲಾಸಸ್ ಕೆಪ್ಟ್ ಬ್ರೌನ್. ಇಲ್ಲಿ ಕೆಪ್ಟ್ ಒಂದು ಉಳಿಯತ್ತೆ ನೋಡಿ. ಮ್ಯಾಟ್ ಬಾಕ್ಸ್ ಅಂಡರ್ ಬಾಕ್ಸ್ ಆಯ್ತು, ಮೆಟಲ್ ಆಗಿದೆ, ಗ್ಲಾಸಸ್ ಆಲ್ರೆಡಿ ಬರ್ದಿದ್ದೀನಿ. ನೆಕ್ಸ್ಟ್ ಕೆಪ್ಟ್ ಬ್ರೌನ್ ಆಲ್ರೆಡಿ ಬರ್ದಿದ್ದೀನಿ. ಫೈನಲ್ ಉಳಿತಕ್ಕಂಥದ್ದು ಕೆಪ್ಟ್ ಒಂದೇ. ಸೊ ಇಲ್ಲಿ ಉಳಿತಕ್ಕಂಥದ್ದು ಜಿ ಟಿ ಒಂದೇ. ಹಾಗಾಗಿ ಕೆಪ್ಟಿಗೆ ಜಿ ಟಿ. ಸೊ ಇದ್ರ ಬೇಸ್ ಮೇಲೆ ನೆಕ್ಸ್ಟ್ 5 ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಫಸ್ಟ್ ಕ್ವಶನ್, ವಾಟ್ ಈಸ್ ದ ಕೋಡ್ ಫಾರ್ ದಿ ವರ್ಡ್ಸ್ ಕೆಪ್ಟ್ ಆನ್ ಟೇಬಲ್? ಸೊ ಕೆಪ್ಟಿಗೆ ಜಿ ಟಿ, ಆನಿಗೆ ಪಿ ಎಸ್, ನೆಕ್ಸ್ಟ್ ಟೇಬಲ್ಗೆ ಐ ಆರ್. ಅಲ್ಲಿಗೆ ಜಿ ಟಿ ಪಿ ಎಸ್ ಐ ಆರ್. ಯಾವ ಆಪ್ಷನ್ ಇದೆ? ಜಿ ಟಿ ಪಿ ಎಸ್ ಐ ಆರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೀವು ಬೇರೆ ಆಪ್ಷನ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಬಿ ಇಸ್ ದ ರೈಟ್ ಆನ್ಸರ್. ಜಿ ಟಿ ಪಿ ಎಸ್ ಐ ಆರ್ ಕೆಪ್ಟ್ ಆನ್ ಟೇಬಲ್. ನೆಕ್ಸ್ಟ್ ಸಿಕ್ಸ್ತ್ ಒನ್, ವಿಚ್ ಆಫ್ ದಿ ಫಾಲೋಯಿಂಗ್ ವರ್ಡ್ pair is coded as UYEF. UY ಅಂದ್ರೆ ಬ್ರೌನು, ಇ ಎಫ್ ಅಂಡರ್ ಅಥವಾ ಬಾಕ್ಸ್ ಯಾವ್ದಾದ್ರು ಒಂದಿರಬೇಕು. ಎರಡು ಆಪ್ಷನ್ ಇದ್ರೆ ತಪ್ಪು, ಎರಡು ಆಪ್ಷನ್ ಇದ್ರೆ ಕೆನಾಟ್ ಬಿ ಡಿಟರ್ಮೈನ್ಡ್ ಆಗುತ್ತೆ. ಹಾಗಾಗಿ ನಮಗೆ ಎರಡು ಆಪ್ಷನ್ ಇರೋದ್ರಿಂದ ಸೊ ಇದ್ರ ಆನ್ಸರು ಕೆನಾಟ್ ಬಿ ಡಿಟರ್ಮೈನ್ಡ್. ಯಾಕಂದ್ರೆ ನೋಡಿ, ಅಂಡರ್ ಅಥವಾ ಬಾಕ್ಸ್ ಅಲ್ಲಿ ಯಾವ್ದಾದ್ರು ಒಂದಿರಬೇಕು. ಎರಡು ಇದೆ, ಅಂಡರ್ ಬ್ರೌನ್ ಇದೆ, ಬಾಕ್ಸ್ ಬ್ರೌನ್ ಇದೆ. ಬ್ರೌನ್ ಓಕೆ, ಯು ಐ ಅನ್ನೋದು ಬ್ರೌನಿಗೆ ಕನ್ಸಿಡರ್ ಮಾಡ್ಬೋದು. ಇ ಎಫ್ ಗೆ ಒಂದು ಬಾಕ್ಸ್ ಇರಬೇಕಿತ್ತು, ಇಲ್ಲ ಅಂಡರ್ ಇರಬೇಕಿತ್ತು. ಎರಡು ಇದೆ, ಎರಡು ಇದ್ದಿಂದ ಆನ್ಸರ್ ಮಾಡೋಕ್ಕಾಗಲ್ಲ. ಕೆನಾಟ್ ಬಿ ಡಿಟರ್ಮೈನ್ಡ್ ಆನ್ಸರ್. ನೆಕ್ಸ್ಟ್ ಸೆವೆಂತ್ ಒನ್, ವಾಟ್ ಈಸ್ ದ ಕೋಡ್ ಫಾರ್ ವರ್ಡ್ ಪೇರ್ ಮ್ಯಾಟ್ ಗ್ಲಾಸಸ್? ಮ್ಯಾಟಿಗೆ ಕೆ ಎಸ್, ಗ್ಲಾಸಸ್ಗೆ ಕೆ ಒ. ಸೊ ಅಲ್ಲಿಗೆ ಕೆ ಎಸ್ ಕೆ ಒ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆ ಎಸ್ ಕೆ ಒ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಚ್ ವರ್ಡ್ ಕರೆಸ್ಪಾಂಡಿಂಗ್ ಟು ದಿ ಕೋಡ್ ಆರ್ ಇ? ಆಲ್ರೆಡಿ ಬರ್ದಿದ್ದೀವಿ. ಆರ್ ಇ ಸ್ಟ್ಯಾಂಡ್ಸ್ ಫಾರ್ ಮೆಟಲ್. ಬಿ ಇಸ್ ದ ರೈಟ್ ಆನ್ಸರ್. ಆಯ್ತಾ, ಬರೆಯೋ ತನಕ ಬರ್ದ್ಮೇಲೆ ಮುಗೀತು. ಡೈರೆಕ್ಟ್ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್, ಮೆಟಲ್. Which of the following word is coded as UY? UY is coded as brown. Option E is the right answer. UI is coded as brown. Option E is the right answer. So ಅಲ್ಲಿಗೆ ಕತಮ್, ನಿಮ್ಮ ಫೇವರೇಟ್ ಚೈನೀಸ್ ಕೋಡಿಂಗ್ ಡಿಕೋಡಿಂಗ್ ಕತೆ ಮುಗೀತು. ನೆಕ್ಸ್ಟ್, study the following information and carefully answer the question. 6 persons ABCD were born in different dates, 7th and 24th of the month, March, April, May, based on puzzle 10 to 14. ಆಯ್ತಾ, ಏನಿದೆ ABCD EF ಅಲ್ಲಿಗೆ 6 persons, 6 ಜನ ಆಯಿತು. 6 ಜನ 2 ಡಿಫ್ರೆಂಟ್ ಡೇಟ್ಸ್ ಅಲ್ಲಿ, 7 and 24 ಆಫ್ ದಿ ಮಂತ್, ಮಾರ್ಚ್, ಏಪ್ರಿಲ್, ಮೇ. 3 ತಿಂಗಳಿದೆ. ಮಾರ್ಚ್, ಏಪ್ರಿಲ್, ಮೇ. ಅದರಲ್ಲಿ ಎರಡೆರಡು ಡೇಟ್ ಇದೆ, 7/24, 7/24. 7/24, 7/24, 7/24, 7/24, 7/24. ಆಯ್ತಾ, ನೋಡೋಣ ಏನು ಹೇಳಿದ್ದಾರೆ ಕಂಡೀಷನ್ ಅಂತ. Of the same year, all the information not necessarily in the same order. B was born immediately after A. ಗೊತ್ತಿಲ್ಲ, ಎಲ್ಲಾದ್ರೂ ಬರ್ಬೋದು. B was born immediately after A ಅಂದ್ರೆ ಫಿಕ್ಸ್ ಮಾಡಕ್ ಬರಲ್ಲ. C was born on 7th April. April 7 ಗೆ C ಬಾರ್ನ್ ಆಗಿರ್ಬೇಕು, ಫಿಕ್ಸ್ ಕಂಡೀಷನ್ ಹಾಕೋಬಿಡ್ರಿ.
ಆಯ್ತಾ. ನೆಕ್ಸ್ಟ್ ಬಿ ಮತ್ತೆ ಎ ನಡುವೆ ರಿಲೇಶನ್ಶಿಪ್ ಕೊಟ್ಟಿರೋದು ಗೊತ್ತಿಲ್ಲ. ಬಿ ವಾಸ್ ಬಾರ್ನ್ ಆನ್ ಇಮಿಡಿಯೇಟ್ಲಿ ಆಫ್ಟರ್ ಎ. ಸಿ 7th April ಆಯ್ತು. 1 person ವಾಸ್ ಬಾರ್ನ್ ಬಿಟ್ವೀನ್ ಎ ಅಂಡ್ ಡಿ, ಅದು ಗೊತ್ತಿಲ್ಲ, ಎಲ್ಲಿ ಬೇಕಾದ್ರೆ ಹಾಕೋಬಹುದು. ಎ ಅಂಡ್ ಡಿ ನಡುವೆ ಒಬ್ಬ ಬರಬೇಕು. 2 persons ವರ್ ಬಾರ್ನ್ ಬಿಟ್ವೀನ್ ಸಿ ಅಂಡ್ ಎಫ್. ಸಿ ಗೊತ್ತಿದೆಯಲ್ಲ, ಅದ್ರ ಬೇಸ್ ಮೇಲೆ ಮಾಡ್ಬೋದು ನೋಡಿ. ಏನು 2 persons ವರ್ ಬಾರ್ನ್ ಬಿಟ್ವೀನ್ ಸಿ ಅಂಡ್ ಎಫ್, ಇಬ್ರು ಇರಬೇಕು ಸಿ ಅಂಡ್ ಎಫ್ ನಡುವೆ. ಆಯ್ತಾ, ಇಲ್ಲೂ ಅಷ್ಟೇ ಸಿ ಅಂಡ್ ಎಫ್ ನಡುವೆ ಇಬ್ರು ಇರಬೇಕು. ಮೇಲಂತೂ ಚಾನ್ಸೇ ಇಲ್ಲ ಸಿ ಅಂಡ್ ಎಫ್ ಹಾಕ್ಲಿಕ್ಕೆ. ಆಯ್ತಾ, ಈಗ ಉಳಿದಿರೋ ಕಂಡೀಷನ್ ಅನ್ನ ಫಿಲ್ ಮಾಡ್ಕೊಳ್ಬೇಕು. ಏನ್ ಹೇಳಿದಾನೆ, ಸಿ ಅಂಡ್ ಎಫ್ ಆಯ್ತು. ನೆಕ್ಸ್ಟ್ ಬಿ ವಾಸ್ ಬಾರ್ನ್ ಇಮಿಡಿಯೇಟ್ಲಿ ಆಫ್ಟರ್ ಎ, ಎಲ್ಲಾರು ಹಾಕ್ಬೋದು. ಬಿ ವಾಸ್ ಬಾರ್ನ್ ಇಮಿಡಿಯೇಟ್ಲಿ ಆಫ್ಟರ್ ಎ ಅಂದ್ರೆ ಎಲ್ಲಾರು ಹಾಕ್ಬೋದು. ಅದ್ರಲ್ಲಿ 2 ಪಾಸಿಬಿಲಿಟಿ ಸೇಮ್ ಇರೋದ್ರಿಂದ ಒಂದ್ರಲ್ಲಿ ಇಲ್ಲಿ ಬರೀತೀನಿ, ಒಂದ್ರಲ್ಲಿ ಅಲ್ಲಿ ಬರೀತೀನಿ. ಏನ್ ಹೇಳಿದಾನೆ, ಬಿ ವಾಸ್ ಬಾರ್ನ್ ಇಮಿಡಿಯೇಟ್ಲಿ ಆಫ್ಟರ್ ಎ. ಎ ಆದ್ಮೇಲೆ ಬಿ ಬಾರ್ನ್ ಆಗ್ಬೇಕಂತ. ಬಿ ವಾಸ್ ಬಾರ್ನ್ ಇಮಿಡಿಯೇಟ್ಲಿ ಆಫ್ಟರ್ ಎ. ನೆಕ್ಸ್ಟ್ ಬಿ ವಾಸ್ ಬಾರ್ನ್ ಇಮಿಡಿಯೇಟ್ಲಿ ಆಫ್ಟರ್ ಎ. ಬಿ ವಾಸ್ ಬಾರ್ನ್ ಇಮಿಡಿಯೇಟ್ಲಿ ಆಫ್ಟರ್ ಎ. ಎ 7 ಆದ್ರೆ ಬಿ 24 ಆಗ್ತಾ. ಆಯ್ತಾ, ಸಿ ವಾಸ್ ಬಾರ್ನ್ ಆನ್ 7th April ಆಯ್ತು. ನೆಕ್ಸ್ಟ್ 1 person ವಾಸ್ ಬಾರ್ನ್ ಬಿಟ್ವೀನ್ ಎ ಅಂಡ್ ಇ. 1 person ವರ್ ಬಾರ್ನ್ ಬಿಟ್ವೀನ್ ಎ ಅಂಡ್ ಇ ತಪ್ಪಾಗತ್ತೆ ನೋಡಿ. ಎ ಅಂಡ್ ಇ ನಡುವೆ ಇಬ್ರು ಬರ್ತಾರೆ, ರಾಂಗು. 1 person ಬಾರ್ನ್ ಬಿಟ್ವೀನ್ ಎ ಅಂಡ್ ಇ ಇದೆ ಕರೆಕ್ಟ್. ಎ ಮತ್ತೆ ಇ ನಡುವೆ ಸಿ ಬರ್ಬೇಕು. 1 person ವಾಸ್ ಬಾರ್ನ್ ಬಿಟ್ವೀನ್ ಎ ಅಂಡ್ ಇ. 2 persons ವರ್ ಬಾರ್ನ್ ಬಿಟ್ವೀನ್ ಸಿ ಅಂಡ್ ಎಫ್. 2 persons ವರ್ ಬಾರ್ನ್ ಬಿಟ್ವೀನ್ ಸಿ ಅಂಡ್ ಎಫ್ ಆಲ್ರೆಡಿ ಸರಿ ಇದೆ. ಇನ್ನು ಉಳಿದವ್ರು ಯಾರು, ಎ ಬಿ ಸಿ ಡಿ ಒಂದಿಲ್ಲ, ಡಿ ಇಲ್ಲ ಹಾಕೊಳ್ಳಿ. ಎ ಬಿ ಸಿ ಡಿ ಇ ಎಫ್ ಮುಗಿತಲ್ಲ. ನೆಕ್ಸ್ಟ್ ಅದ್ರ ಬೇಸ್ ಮೇಲೆ 10 ಕ್ವಶನ್ ನೋಡೋಣ. ಹೂ ಅಮಾಂಗ್ ದಿ ಫಾಲೋಯಿಂಗ್ ವಾಸ್ ಬಾರ್ನ್ ಆನ್ 7th May. ಸೊ May 7th ಇರ್ತಕ್ಕಂಥದ್ದು ಬಿ. ಅಲ್ಲಿಗೆ ಆಪ್ಷನ್ ಬಿ, ಆಪ್ಷನ್ ಬಿ, ಆನ್ಸರು ಬಿ. 10th one ಆಪ್ಷನ್ ಬಿ, ಆನ್ಸರು ಬಿ. ಆಯ್ತಾ, 7th May ಅಲ್ಲಿ ಬಾರ್ನ್ ಆಗಿರ್ತಕ್ಕಂಥನು ಬಿ. ಆನ್ ವಿಚ್ ಡೇಟ್ ದಿ ಮಂತ್ ಡಿ ವಾಸ್ ಬಾರ್ನ್. ಡಿ ವಾಸ್ ಬಾರ್ನ್ ಆನ್ 7th March. ಸೊ ಅಲ್ಲಿಗೆ 7th March ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 7th March. 11ಗೆ ಸಿ. ನೆಕ್ಸ್ಟ್ 12th one. ಹೌ ಮೆನಿ ಪರ್ಸನ್ಸ್ ವರ್ ಬಾರ್ನ್ ಆಫ್ಟರ್ ಇ. ಇ ಆದ್ಮೇಲೆ ಎಷ್ಟು ಜನ ಬರ್ದಾಗಿರೋ, 1 2 3 4. ಸೊ ಅಲ್ಲಿಗೆ 4. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಇಫ್ ಡಿ ಈಸ್ ರಿಲೇಟೆಡ್ ಟು ಸಿ, ಡಿ ಈಸ್ ರಿಲೇಟೆಡ್ ಟು ಸಿ, ಒಂದು ಡಿಫ್ರೆನ್ಸ್ ಅಂದ್ರೆ ಫಾರ್ವರ್ಡಿಂಗ್ ಮೂವ್ಮೆಂಟ್. ಅಂಡ್ ಇನ್ ದಿ ಸೇಮ್ ವೇ ಸಿ ಈಸ್ ರಿಲೇಟೆಡ್ ಟು ಬಿ, ಸಿ ಈಸ್ ರಿಲೇಟೆಡ್ ಟು ಬಿ. ಅಂಡ್ ಹೂ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ರಿಲೇಟೆಡ್ ಟು ಎಫ್. ಎಫ್ ಗೆ ಯಾರು ರಿಲೇಟೆಡ್ ಆಗ್ತಾರೆ ಅಂತ. ಹೂ ಅಮಾಂಗ್ ದಿ ಫಾಲೋಯಿಂಗ್ ಕೇಳಿರೋದು, ಎಫ್ ಈಸ್ ರಿಲೇಟೆಡ್ ಟು ಅಲ್ಲ. ಹೂ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ರಿಲೇಟೆಡ್ ಟು ಎಫ್ ಅಂದ್ರೆ ಎ ಈಸ್ ರಿಲೇಟೆಡ್ ಟು ಎಫ್. ಸೊ ಅಲ್ಲಿಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 13th ಎ, ಆಪ್ಷನ್ ಎ, ಆನ್ಸರು ಎ. Next, 4 of the following alike in a certain way, so form a group. Which one of the following does not belong to group? ಗುಂಪಿಗೆ ಸೇರದ ಪದ ಯಾರು ಅಂತ. ಡಿ ಸಿ ಇ. ಡಿ ಎಲ್ಲಿದ್ದಾನೆ 7th, ಸಿ ಎಲ್ಲಿದ್ದಾನೆ 7th, ಇ ಎಲ್ಲಿದ್ದಾನೆ 24, ಬಿ ಮತ್ತೆ ಎಫ್. ಬಿನು 7, ಅಲ್ಲಿಗೆ ಎಫ್ 24. ಆಯ್ತಾ, ಈಗ ಡಿ ಅಂಡ್ ಡಿ ಸೇಮ್ ಅಂತಲ್ಲಿದ್ದಾರೆ ನೋಡ್ಕೋಬೇಕು. ಡಿ ಸಿ ಇ ಬಿ ಎಫ್. ಬಿ ಅಂಡ್ ಎಫ್ ಸೇಮ್ ಅಲ್ಲಿದ್ದಾರೆ. ಡಿ ಅಂಡ್ ಇ ಸೇಮ್ ಅಲ್ಲಿದ್ದಾರೆ. ಸಿ ಒಬ್ಬ ಇಲ್ಲ. ಸಿ ಒಬ್ಬ ಎಲ್ಲಿಂದ ಬಂದಿಯಾನೆ, ಏಪ್ರಿಲ್ನಿಂದ ಬಂದಿಯಾನೆ. ಯಾವ ಥರ ಬೇಕಾದ್ರೂ ಕೊಡ್ಬೋದು, ಮಂತ್ ವೈಸ್ ಬೇಕಾದ್ರೂ ಕೊಡ್ಬೋದು, ಡೇಟ್ ವೈಸ್ ಬೇಕಾದ್ರೂ ಕೊಡ್ಬೋದು. ಆಯ್ತಾ, ಹಾಗಾಗಿ 14th ಆನ್ಸರು ಸಿ, ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆನ್ಸರ್ ಸಿ. ಯಾಕಂದ್ರೆ ಡಿ ಅಂಡ್ ಡಿ ಮಾರ್ಚ್ ಅಲ್ಲಿದ್ದಾರೆ, ಬಿ ಅಂಡ್ ಎಫ್ ಮೇ ಅಲ್ಲಿದ್ದಾರೆ. ಮಂತ್ ವೈಸ್ ಕೊಟ್ಟಿಯಾನೆ. ಒಬ್ಬ ಮಾತ್ರ ಏಪ್ರಿಲಿಂದ ಕೊಟ್ಟಿಯಾನೆ, ಅವನು ಗುಂಪಿಗೆ ಸೇರದ ಪದ. ನಾಟ್ ಬಿಲಾಂಗ್ಸ್ ಟು ಗ್ರೂಪ್. ಮುಗಿತ್ ಕತೆ ಅದರದ್ದು ಪಜಲ್ ಖತಮ್. ನೆಕ್ಸ್ಟ್, ಇಫ್ ಇನ್ ದಿ ಗಿವನ್ ವರ್ಡ್ prevail, if vowels are changed to immediately succeeding letter and consonant are changed to preceding letter, then how many vowels are there in the new arrangement? ಎಷ್ಟು vowels ಬರುತ್ತೆ ಕೇಳಿದಾನೆ. ಏನು ಮಾಡಬೇಕು, vowels ನ ನೆಕ್ಸ್ಟ್ ಲೆಟರ್ ಇಮಿಡಿಯೇಟ್ ಸಕ್ಸೀಡಿಂಗ್ ಲೆಟರ್ ಅಂದ್ರೆ ಒಂದೇ, ನೆಕ್ಸ್ಟ್ ಲೆಟರ್ ಅಂದ್ರೆ ಒಂದೇ. ಕಾನ್ಸೋನೆಂಟ್ ನ ಪ್ರಿಸೀಡಿಂಗ್ ಲೆಟರ್ ತಗೋಬೇಕು. ಈಗ ಪಿ ಅನ್ನೋದು ಕಾನ್ಸೋನೆಂಟ್, ಸೊ ಅಲ್ಲಿಗೆ ಪ್ರಿಸೀಡಿಂಗ್ ಓ ಆಗುತ್ತೆ. ಪಿ ಆರ್ ಇ ವಿ. ನೀವು ಇನ್ನೊಂದ್ಸಲ ಬರ್ಕೋಬೇಡಿ, ನಾನು ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೆ ಬರಿತೀನಿ ಅಷ್ಟೇ, ಮತ್ತೊಂದ್ಸಲ ಬರಿಬಾರ್ದು ಎಕ್ಸಾಮಲ್ಲಿ. ಆಯ್ತಾ, ಪಿ ಆರ್ ಇ ವಿ ಎ ಐ ಎಲ್.
ಈಗ ಪಿ ಅನ್ನೋದು ಕಾನ್ಸೋನೆಂಟ್ ಆದ್ರೆ ಪ್ರಿಸೀಡಿಂಗ್ ಲೆಟರ್ ತಗೊಳ್ಳಿ. ಸೊ ಅಲ್ಲಿ ಎಮ್ಮಿನ ಪ್ರಿಸೀಡಿಂಗ್ ಲೆಟರ್ ಓ ಆಯ್ತಾ. ನೆಕ್ಸ್ಟ್ ಆರ್ ಇದೆ, ಆರ್ನ ಪ್ರಿಸೀಡಿಂಗ್ ಲೆಟರು ಕ್ಯೂ. ನೆಕ್ಸ್ಟ್ ಇ ಇದೆ, ಈ ಓವೆಲ್ಲು ನೆಕ್ಸ್ಟ್ ಲೆಟರು ಎಫ್. ವಿ ಇದೆ, ವಿನು ಕಾನ್ಸೋನೆಂಟು ಪ್ರಿಸೀಡಿಂಗ್ ಲೆಟರು ಯು. ಎ ಓವೆಲ್ಲು ನೆಕ್ಸ್ಟ್ ಲೆಟರು, ಸೊ ಅಲ್ಲಿಗೆ ಎನ ನೆಕ್ಸ್ಟ್ ಲೆಟರು ಬಿ. ಐ ಅನ್ನೋದು ಅಗೇನ್ ಓವೆಲ್ಲು ನೆಕ್ಸ್ಟ್ ಲೆಟರು ಜೆ. ಎಲ್ ಅನ್ನೋದು ಕಾನ್ಸೋನೆಂಟು ಪ್ರಿಸೀಡಿಂಗ್ ಲೆಟರು ಕೆ ಆಯ್ತಾ. ಸೊ ಅಲ್ಲಿಗೆ ಎಷ್ಟು ಓವೆಲ್ ಬರುತ್ತೆ? 2 ಬರುತ್ತೆ. ಸೊ ಆಪ್ಷನ್ 2, ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ 2, ಒಂದು ಓ ಇನ್ನೊಂದು ಯು. ಎಷ್ಟು ಓವೆಲ್ ಬರುತ್ತೆ ಕೇಳಿದಾನೆ ಆ ಅರೇಂಜ್ಮೆಂಟ್ ಅಲ್ಲಿ. ಸೊ 2 ಓವೆಲ್ ಇದೆ, ಒಂದು ಯಾವ್ದು ಅಂದ್ರೆ ಒಂದು ಓ ಮತ್ತೆ ಇನ್ನೊಂದು ಯು. ನೆಕ್ಸ್ಟ್ 16 to 20 again based on sitting arrangement. Sit around a square table. ಎಷ್ಟು ಜನ ಇದ್ದಾರೆ? 8 ಜನ ಇದ್ದಾರೆ. ABCDEFGH 8 ಜನ ಇದ್ದಾರೆ. ಸ್ಕ್ವೇರ್ ಟೇಬಲ್ ಅಲ್ಲಿ 4 persons ಸಿಟ್ ಕಾರ್ನರ್ಸ್ ಅಂಡ್ ಫೇಸ್ ಇನ್ಸೈಡ್. 4 ಜನ ಕಾರ್ನರ್ ಅಲ್ಲಿ ಏನಿರ್ತಾರೆ ಇನ್ಸೈಡ್ ಫೇಸ್ ಮಾಡ್ತಾರೆ. 4 ಸಿಟ್ ಅಟ್ ದಿ ಮಿಡಲ್ ಆಫ್ ಈಚ್ ಸೈಡ್ ಅಂಡ್ ಫೇಸ್ ಔಟ್ಸೈಡ್. ಔಟ್ಸೈಡ್ ಫೇಸ್ ಮಾಡ್ತಾರೆ ಮಧ್ಯದಲ್ಲಿರೋರು. ಆಲ್ ದಿ ಇನ್ಫಾರ್ಮೇಶನ್ ನೆಸೆಸರಿಲಿ ಇನ್ ದಿ ಸೇಮ್ ಆರ್ಡರ್. ಸಿ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಎಚ್. ಅಲ್ಲಿಂದ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಮಾಡ್ಬೋದು ಸ್ಕ್ವೇರ್ ಟೇಬಲ್ ಬೇಸ್ ಮೇಲೆ. ಸೆಂಟರ್ ಇರೋರು ಔಟ್ಸೈಡ್ ಫೇಸ್ ಮಾಡ್ತಾರೆ. ನೆಕ್ಸ್ಟು ಕಾರ್ನರಲ್ಲಿರೋರು ಇನ್ಸೈಡ್ ಫೇಸ್ ಮಾಡ್ತಾರೆ ಆಯಿತಾ. ಸೊ ಫೇಸಿಂಗ್ ಇನ್ಸೈಡ್ ಒಂದು, ಇನ್ನೊಂದು ಔಟ್ಸೈಡ್, 2 ಇದು. ಆಲ್ ದಿ ಇನ್ಫಾರ್ಮೇಶನ್ ನಾಟ್ ನೆಸರ್ಲಿ ಇನ್ ದಿ ಸೇಮ್ ಆರ್ಡರ್. ನೆಕ್ಸ್ಟ್ ಸಿ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಎಚ್. ಒಂದರಲ್ಲಿ ಕಾರ್ನರಿಗೆ ತಗೊಳ್ಳಿ, ಇನ್ನೊಂದರಲ್ಲಿ 2 ಒಂದೇ ಥರ ತಗೋಬೇಡಿ. ಒಂದರಲ್ಲಿ ಸಿನ ಕಾರ್ನರಿಗೆ ತಗೊಳ್ಳಿ, ಇನ್ನೊಂದರಲ್ಲಿ ಮಿಡ್ಲಿಗೆ ತಗೊಳ್ಳಿ. ಏನು ಹೇಳಿದ್ದಾನೆ? ಸಿ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಎಚ್. ಸೊ ಒಂದರಲ್ಲಿ ಹೆಚ್ಚನ್ನ ಇಲ್ಲಿ ತಗೊಳ್ತೀನಿ ಆಯ್ತಾ. ಸೊ ಹೆಚ್ಚಿನ ಸೆಕೆಂಡ್ ರೈಟಿಗೆ ಯಾರು ಇರಬೇಕು? ಸಿ ಇರಬೇಕು. ಸಿ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಎಚ್ ಅಂದರೆ ಸೆಂಟರ್ ಫೇಸಿಂಗ್ ಇರೋದ್ರಿಂದ ಇದೇ ರೈಟ್ ಆಗುತ್ತೆ. ಸೊ ಇಲ್ಲಿಗೆ ಏನಾಗ್ತಾನೆ? ಸಿ ಬರ್ತಾನೆ ಒಂದು. ಇನ್ನೊಂದರಲ್ಲಿ ಹೆಚ್ಚನ್ನ ಸೆಂಟರ್ ಬಿಟ್ಟು ಕಾರ್ನರ್ ಬಿಟ್ಟು ಸೆಂಟ್ರಿಗೆ ತಗೊಳ್ತೀನಿ. ಸೊ ಸೆಕೆಂಡ್ ರೈಟ್, ಅವಾಗ ಏನಾಗುತ್ತೆ? ಔಟ್ಸೈಡ್ ಫೇಸಿಂಗ್ ಇರ್ತಕ್ಕಂಥದ್ದು ಉಲ್ಟಾ ರೈಟ್ ಆಗುತ್ತೆ. ಹಾಗಾಗಿ ಫಸ್ಟ್ ಸೆಕೆಂಡ್ ಇಲ್ಲಿಗೆ ಸಿ ಬರ್ತಾನೆ. ಸಿ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಎಚ್ ಆಯ್ತಾ. 3 persons were sit between ಸಿ ಅಂಡ್ 3 persons ಸಿಟ್ ಬಿಟ್ವೀನ್ ಎ ಅಂಡ್ ಸಿ. ಈಗ ಇಲ್ಲಿ ಸಿ ಬಂದಿದ್ದಾನೆ ಅಂದಮೇಲೆ ಅವನ ಆಪೋಸಿಟೇ ಇರಬೇಕು. ಯಾಕಂದ್ರೆ ಇರೋದೇ 8 ಜನ ಅಲ್ಲ, 3 ಜನ ಇರಲೇಬೇಕು ಅವರಿಬ್ಬರ ನಡುವೆ. 3 persons ಸಿಟ್ ಬಿಟ್ವೀನ್ ಎ ಅಂಡ್ ಸಿ. ಸೊ 3 persons ಸಿಟ್ ಬಿಟ್ವೀನ್ ಎ ಅಂಡ್ ಸಿ. ನೆಕ್ಸ್ಟ್ ಡಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎ ಬಟ್ ಡಸ್ ನಾಟ್ ಸಿಟ್ ಎಟ್ ದಿ ಕಾರ್ನರ್ಸ್. ಯಾರು? ಡಿ ಅಂತಕ್ಕಂಥವ್ನು ಆಯ್ತಾ. ಡಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎ. ಈಗ ಇದು ಎ ಔಟ್ಸೈಡ್ ಫೇಸಿಂಗು, ರೈಟ್ ಅಂದ್ರೆ ಈ ಕಡೆನೇ ಬರುತ್ತೆ. ಸೊ ಹಾಗಾಗಿ ಇಮಿಡಿಯೇಟ್ ರೈಟ್ ಆಯ್ತಾ. ಡಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎ ಬಟ್ ಏನಾಗಬೇಕು? ಡಸ್ ನಾಟ್ ಸಿಟ್ ಎಟ್ ದಿ ಕಾರ್ನರ್ಸ್. ಡಿಗೆ ಕಾರ್ನರ್ಸ್ಗೆ ಬರಬಾರ್ದು, ತಪ್ಪು, ಇದು ತಪ್ಪು. ನೆಕ್ಸ್ಟ್ ಡಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎ. ಸೆಂಟರ್ ಫೇಸಿಂಗ್ ಮಾಡಿದಾನೆ, ಈ ಕಡೆ ರೈಟ್ ಆಗುತ್ತೆ. ಸೊ ಡಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎ ಅಂದ್ರೆ ಇಲ್ಲಿ ಬರಬೇಕು. ಕಾರ್ನರಿಗೆ ಬರಲಿಲ್ಲ, ಡಿ ಸರಿ ಇದೆ. ನೆಕ್ಸ್ಟ್ ಡಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎ ಡಸ್ ನಾಟ್ ಸಿಟ್ ಎಟ್ ದಿ ಕಾರ್ನರ್. ಓಕೆ, ಅದು ತಪ್ಪಾಗುತ್ತೆ, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಎಫ್ ಈಸ್ ನಾಟ್ ಆನ್ ಎಸ್ ಇಮಿಡಿಯೇಟ್ ನೈಬರ್. ಏನ ಇಮಿಡಿಯೇಟ್ ನೈಬರ್ ಯಾರಾಗಬಾರ್ದು? ಎಫ್ ಆಗಬಾರ್ದು. ಅಂದ್ರೆ ಇಲ್ಲಿ ಎಫ್ ಬರಬಾರ್ದು. ಇನ್ನು ಉಳಿದಿರೋದು 3 ಪಾಸಿಬಿಲಿಟಿ ಇದೆ, ಎಲ್ಲರೂ ಬರ್ಬೋದು. ನೋಡೋಣ ಏನ ಇಮಿಡಿಯೇಟ್ ಬೇಕಾದ್ರೆ ನೀವು ಸೈಡಲ್ಲಿ ಬರ್ಕೊಳ್ಬೋದು. ಎಫ್ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಎ. ಜಿ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಡಿ. ಇದನ್ನ ಮಾಡ್ಬೋದಲ್ಲ. ಸೊ ಔಟ್ಸೈಡ್ ಫೇಸಿಂಗ್ ಇದಾನೆ, ಈ ಕಡೆ ರೈಟ್ ಈ ಕಡೆ ಲೆಫ್ಟ್ ಅಂದ್ರೆ ಸೆಕೆಂಡ್ ಲೆಫ್ಟ್ ಅಂದ್ರೆ ಜಿ ಇಲ್ಲೇ ಬರಬೇಕು. ಡಿ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಡಿ. 2 persons ಸಿಟ್ ಬಿಟ್ವೀನ್ ಜಿ ಅಂಡ್ ಬಿ. ಸೊ ಜಿ ಮತ್ತೆ ಬಿ ನಡುವೆ ಇಬ್ರು ಬರಬೇಕು ಅಂದ್ರೆ ಬಿ ಇಲ್ಲೇ ಬರಬೇಕು. ಅವಾಗ ಜಿ ಮತ್ತೆ ಬಿ ನಡುವೆ ಇಬ್ರು ಬರ್ತಾರೆ ಆಯ್ತಾ, ಸಿ ಮತ್ತೆ ಇನ್ನೊಬ್ಬ. ನೆಕ್ಸ್ಟ್ ಇನ್ನೊಂದೇನು ಹೇಳಿರೋದು? ಎಫ್ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಎಫ್ ಈಸ್ ನಾಟ್ ಎಸ್ ಇಮಿಡಿಯೇಟ್ ನೈಬರ್ ಅಂತ ಹೇಳಿದ್ರು. ಇಲ್ಲಿ ಎಫ್ ಬರಲ್ಲ ಅಂದ್ರೆ ಉಳಿದವನ್ ಯಾರಾಗ್ತಾನೆ? ಇ ಆಗ್ತಾನೆ. ಎಫ್ ಎಲ್ ಬರ್ತಾನೆ, ಇಲ್ಲಿ ಬರ್ತಾನೆ. ಮುಗಿತಲ್ಲ, ಖತಮ್.
ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ 8 ಜನ ಅರೇಂಜ್ ಆಗಿದೆ. ನೆಕ್ಸ್ಟ್ ಬೇಸ್ಡ್ ಆನ್ 16 to 20 ಕ್ವಶನ್ಸಿಗೆ ಬರೋಣ. 4 of the following alike 5 pairs are like in a certain way, find the one that does not belong to group. ನೋಡೋಣ. A and C opposite, B and H opposite, F and D opposite, E and C opposite ಅಲ್ಲ, G and D opposite. ಸೊ ಅಲ್ಲಿಗೆ ಆಪ್ಷನ್ ಆನ್ಸರ್ ಏನೋ 16ಗೆ D, E and C. E ಮತ್ತು C ಆಪೋಸಿಟ್ ಇಲ್ಲ, ಉಳಿದವರೆಲ್ಲರೂ ಆಪೋಸಿಟ್ ಇದ್ದಾರೆ. ನೆಕ್ಸ್ಟ್ ಹೂ ಸಿಟ್ಸ್ 5th to the right of E. E ನ 5th ರೈಟಿಗೆ, ಈ ಸೆಂಟರ್ ಫೇಸಿಂಗ್ ಅಲ್ಲ, ಔಟ್ ಸೈಡ್ ಫೇಸಿಂಗ್, ಹಾಗಾಗಿ ರೈಟ್ ಅಂದಾಗ ಈ ಕಡೆನೇ ರೈಟ್ ಬರಬೇಕಾಗತ್ತೆ. ಯಾರು ಕೇಳಿದ್ದಾರೆ? 5th to the right of E. ಸೊ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, H. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. H sits 5th to the right of E. How many persons sit between C and D when counted from the left of C? C ನ ಲೆಫ್ಟ್ ಸೈಡ್ ಇಂದ ಕೌಂಟ್ ಮಾಡಿದಾಗ C and D ನಡುವೆ ಎಷ್ಟು ಜನ ಬರ್ತಾರೆ ಅಂತ, ಆಯ್ತಾ? ಸೊ C ನ ಲೆಫ್ಟ್ ಸೈಡ್ ಅಂದ್ರೆ ಹಿಂದೆ ಬರಬೇಕು. ಸೊ ಅಲ್ಲಿಗೆ C ಮತ್ತೆ D ನಡುವೆ ಬರ್ತಕ್ಕಂಥದ್ದು ಇಬ್ಬರು ವ್ಯಕ್ತಿಗಳು ಬರ್ತಾರೆ, ಒಂದು G, ಇನ್ನೊಂದು H. ಅಲ್ಲಿಗೆ 2, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಬ್ಬರು ಬರಬೇಕು C and D ನಡುವೆ ವೆನ್ ಕೌಂಟೆಡ್ ಫ್ರಮ್ ದಿ ಲೆಫ್ಟ್ ಆಫ್ C. ಯಾರು ಅಂದ್ರೆ G and H. ಹೂ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಬಿ? ಬಿ ನ ಥರ್ಡ್ ಲೆಫ್ಟ್. ಸೊ ಪ್ರಿಸೈಡಿಂಗ್ ಹಿಂದೆ ಬರಬೇಕು, ರೈಟ್ ಆದ್ರೆ ಆ ಕಡೆ ಮುಂದೆ ಆಗುತ್ತೆ. ಸೊ ಅಲ್ಲಿಗೆ ಥರ್ಡ್ ಲೆಫ್ಟ್ ಅಂದ್ರೆ ದಟ್ ಈಸ್ ಜಿ, ಆಪ್ಷನ್ ಡಿ. ಜಿ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಬಿ. ಈ ತರದೊಂದು ಅತೃಪ್ತಾತ್ಮಗಳಿಗೆ ಕ್ವಶನ್ ಇರುತ್ತೆ ನೋಡ್ರಿ. ಯಾವ್ದು ಸರಿ? ಒಂದು ಸರಿನೋ, 2 ಸರಿನೋ, 3 ಸರಿನೋ? ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಕೊಟ್ಟೇನಿಲ್ಲ. G and C ಆರ್ ಇಮಿಡಿಯೇಟ್ ನೈಬರ್ಸ್. G and C ಆರ್ ಇಮಿಡಿಯೇಟ್ ನೈಬರ್ಸ್. ಎಸ್, ಇದು ನಾಟ್ ಕರೆಕ್ಟ್ ಅಲ್ಲ, ಇದು ಸರಿ ಇದೆ. E ಫೇಸಸ್ ಇನ್ಸೈಡ್, ಇಲ್ಲ, E ಫೇಸಸ್ ಔಟ್ಸೈಡ್. 3 persons ಸಿಟ್ ಬಿಟ್ವೀನ್ B and H. B ಮತ್ತೆ H ಆಪೋಸಿಟ್ ಇದ್ದಾರೆ ಅಂದಮೇಲೆ 3 ಜನ ಬರಲೇಬೇಕು, ಇದು ಸರಿ ಇದೆ. ಅಲ್ಲಿಗೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ ಅಂದ್ರೆ ಓನ್ಲಿ ಸೆಕೆಂಡ್ ಎಲ್ಲಿದೆ? ಸೆಕೆಂಡ್ ಅಲ್ಲೇ ಆಪ್ಷನ್ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 20. ಬಿ ಇಸ್ ದ ರೈಟ್ ಆನ್ಸರ್, ಓನ್ಲಿ ಸೆಕೆಂಡ್. ಈ ಫೇಸಸ್ ಇನ್ಸೈಡು, ಅದು ತಪ್ಪು, ಯಾಕಂದ್ರೆ ಅವನು ಔಟ್ಸೈಡ್ ಫೇಸ್ ಮಾಡಿ. ಅಲ್ಲಿ ಖತಮ್, ಮುಗಿತಲ್ಲ, 16 ಇಂದ 20. ನೆಕ್ಸ್ಟ್, ಇನ್ ದಿ ವರ್ಡ್ ಟ್ರಬಲ್ ಹೌ ಮೆನಿ ಪೇರ್ಸ್ ಆಫ್ ಲೆಟರ್ಸ್ ಆರ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ಲೆಟರ್ಸ್ ಬಿಟ್ವೀನ್ ದೆಮ್ ಇನ್ ಬೋತ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಂತ ಕೇಳಿದ್ದಾನೆ. ಸೊ ಅಲ್ಲಿಗೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಎಷ್ಟು ಲೆಟರ್ಸ್ ಬರುತ್ತೆ? ಟ್ರಬಲ್ಸಿನ ನಂಬರ್ ಬರ್ಕೊಂಡ್ರೆ ಆಯ್ತು. ನಾನು ಡೈರೆಕ್ಟ್ ಆಗಿ ಬರೀತೀನಿ. ಟಿ ವ್ಯಾಲ್ಯೂ 20. ನೆಕ್ಸ್ಟ್ ಆರ್ ವ್ಯಾಲ್ಯೂ 18. ಆರ್ ವ್ಯಾಲ್ಯೂ 18. ಓ ಇದೆ 15, ಯು 21, ಬಿ 2, ನೆಕ್ಸ್ಟ್ ಎಲ್ 12, ಇ 5. ಆಯ್ತಾ? ಸೊ ಈಗ ಕನ್ಸಿಡರ್ 20 ಇದೆ, 21, 22 ಇದೆಯಾ? ಎಲ್ಲಿ ಯಾವುದೂ ಇಲ್ಲ, ಬಿಟ್ಬಿಡ್ರಿ, ಮುಗೀತು. 18 ಆದ್ಮೇಲೆ ಹಿಂದೆ 19 ಇಲ್ಲ, ಮುಂದೆ 19, 18, 19, 20, 21 ಯಾವುದೂ ಇಲ್ಲ. 21 ಆ ಕಡೆ ಇದ್ದಿದ್ರೆ ಆಗ್ತಿತ್ತು, ಅದಾಗಲ್ಲ. ಆಯ್ತಾ? ನೆಕ್ಸ್ಟ್ 15, 16, 17, 18 ಯಾವುದೂ ಇಲ್ಲ, ಬಿಟ್ಬಿಡ್ರಿ. 15, 16, 17 ಇಲ್ಲ. 21 ಮುಂದೆ ಯಾವ ನಂಬರು ಇಲ್ಲ, ಬಿಟ್ಬಿಡ್ರಿ. 2 ಯಾವ ನಂಬರ್ ಇಲ್ಲ. 12, 13, 14, 15 ಇಲ್ಲ. 5, 6, 7, 8, 9, 10. ಆಯ್ತಾ? ಹಾಗಾಗಿ ಯಾವುದೇ ಕಾರಣಕ್ಕೂ ಬಹಳಷ್ಟು ಜನ ಏನ್ ಮಾಡ್ತೀರಿ ಅಂದ್ರೆ ಇಲ್ಲಿ ನಂಬರ್ಸ್ನ ಬರ್ಕೊಂಡಾಗ ಮುಂದೆ ನಂಬರ್ ನೋಡ್ತಾ ಇರ್ತೀರಿ. ಇಲ್ಲೇ ನೋಡಿ ಗೊತ್ತಾಗತ್ತೆ, 18, 19, 20, 21. ಇಲ್ಲಿ 21 ಮುಂದಿಲ್ಲ ಅಂದ್ಮೇಲೆ ಬಿಟ್ಬಿಡ್ರಿ, ಮುಗೀತು. 2018 ಯಾವುದು ಬರಲ್ಲ, ಹಿಂದಂತೂ ಇಲ್ವೇ ಇಲ್ಲ. 18, 19 ಆಯ್ತಾ? ನೆಕ್ಸ್ಟ್ 15 ಇದೆ, 15 ಆದ್ಮೇಲೆ 16, 17 ಮುಂದೆ ನಂಬರೇ ಇಲ್ಲ, ಅದು ಬಿಟ್ಬಿಡ್ರಿ, ಮುಗೀತು. ಆಯ್ತಾ? 21 ನೆಕ್ಸ್ಟ್ ನಂಬರ್ ಯಾವುದು ಇಲ್ಲ ಅಂದ್ರೆ ಮುಗೀತು. ನೆಕ್ಸ್ಟ್ ಏನೇ ಇದ್ರು 12 ಆದ್ಮೇಲೆ 13, 14, 15 ಇದು ಒಂದೇ ಪೇರ್ ಸಿಗೋದು ನಿಮಗೆ, ನೋಡಿದ್ರೆ ಗೊತ್ತಾಗುತ್ತೆ. 5 ಆದ್ಮೇಲೆ 6, 7, 8, 9 ಯಾವುದೂ ಇಲ್ಲ, ಮುಂದೂ ಯಾವುದೂ ಇಲ್ಲ, ಹಿಂದೂ ಯಾವುದೂ ಇಲ್ಲ. ಸೊ ಅಲ್ಲಿಗೆ ಓನ್ಲಿ 1 ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಇನ್ಇಕ್ವಾಲಿಟೀಸ್ ನಿಮ್ಮ ಫೇವ್ರೇಟ್. ಹೆಚ್ಚಿಂದ ಡಬ್ಲ್ಯೂಗೆ ರೂಟ್ ಚೆಕ್ ಮಾಡ್ಬೇಕು ಫಸ್ಟು.
ಹೆಚ್ಚಿಂದ ಡಬ್ಲ್ಯೂಗೆ ರೂಟ್ ಚೆಕ್ ಮಾಡಬೇಕು. ಸೊ ಹೆಚ್ ಇಲ್ಲಿದೆ, ಡಬ್ಲ್ಯೂ ಈ ಕಡೆ ಇದೆ. ಸೊ ಅಲ್ಲಿಗೆ ಹೆಚ್ಚಿಂದ ಪಿಗೆ ರೂಟ್ ಇಲ್ಲ, ಹೆಚ್ಚಿಂದ ಪಿಗೆ ರೂಟ್ ಇಲ್ಲ ಅಂದಮೇಲೆ ಮತ್ತೆ ಎಲ್ಲಿಗೆ ಬರ್ತೀರಿ, ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆನ್ಸರು ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕಾಗಲ್ಲ. ನೆಕ್ಸ್ಟ್ ಕೆ ಟು ಜೆ ಆಯ್ತಾ. ಸೊ ಕೆ ಟು ಜೆ ಅಂದರೆ ಕೆ ಇಂದ ಜೆಗೆ ರೂಟ್ ಚೆಕ್ ಮಾಡ್ಕೊಳ್ಬೇಕು. ಸೊ ಕೆ ಇಂದ ಜೆಗೆ ರೂಟ್ ಚೆಕ್ ಮಾಡ್ಬೇಕಾದ್ರೆ ಕೆ ಇಲ್ಲಿದೆ, ಜೆ ಇಲ್ಲಿದೆ. ಕೆ ಇಂದ ಪಿಗೆ ರೂಟ್ ಇದೆ ಆಯ್ತಾ. ಸೊ ಪಿ ಇಂದ ಹೆಚ್ಚಿಗಿದೆ, ಹೆಚ್ಚಿಂದ ಜೆಗಿದೆ, ಬಟ್ ಸಿಂಬಲ್ ಕ್ಲಾಶ್ ಆಗುತ್ತೆ ಆಯ್ತಾ. ಕೆ ಇಂದ ಜೆಗೆ ಸೇಮ್ ಸಿಂಬಲ್ ಇರಬೇಕು, ಇಲ್ಲಿ ಸಿಂಬಲ್ ಬೇರೆ ಇದೆ, ಹಾಗಾಗಿ ಸಿಂಬಲ್ ಕ್ಲಾಶ್ ಆಗುತ್ತೆ. ಸೊ ಸಿಂಬಲ್ ಕ್ಲಾಶ್ ಆಗೋದ್ರಿಂದ ಫಾಲೋ ಆಗಲ್ಲ ಆಯ್ತಾ. ಸೊ ಅಲ್ಲಿಗೆ ಕ್ವಶನ್ ನಂಬರ್ 22 ಆಪ್ಷನ್ ಡಿ ನೈದರ್ ನಾರ್, ಎರಡೂ ಫಾಲೋ ಆಗಲ್ಲ. ಸಬ್ಜೆಕ್ಟ್ ಸೇಮ್ ಇಲ್ಲ, ನೋಡೋದೇ ಬೇಡ ಆಯ್ತಾ. ಬೋತ್ ಆರ್ ರಾಂಗ್. ಸಬ್ಜೆಕ್ಟ್ ಚೆಕ್ ಮಾಡೋಕ್ಕೆ ಹೋಗ್ಬಿಡಿ, ಸಬ್ಜೆಕ್ಟ್ ಬೇರೆ ಬೇರೆ ಇದೆ, ಅದು ಐದರ್ ಆರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನೈದರ್ ನಾರೇ ಆನ್ಸರ್. ನೆಕ್ಸ್ಟ್ 23 ಆರ್ ಇಂದ ಕೆ, ವಿ ಇಂದ ಎಂ, ಎರಡು ಕನ್ಕ್ಲೂಷನ್ ಕೊಟ್ಟಿದ್ದಾನೆ. ಫಸ್ಟ್ ಆರ್ ಇಂದ ಕೆ ಚೆಕ್ ಮಾಡೋಣ. ಸೊ ಆರ್ ಇಂದ ಕೆ ಎಲ್ಲಾದ್ರೂ ಇರಲಿ, ಅದು ಆರ್ ಇಂದ ಟಿ, ಟಿ ಇಂದ ಕೆ, ಹೌದು ರೂಟ್ ಇದೆ, ಸಿಂಬಲ್ಲು ಕರೆಕ್ಟ್ ಇದೆ, ಫಾಲೋ ಆಗುತ್ತೆ. ಫಸ್ಟ್ ಒನ್ ಆಯ್ತಾ, ರೂಟ್ ಶುಡ್ ಬಿ ಕಂಪ್ಲೀಟ್, ಫಾಲೋ ಆಗುತ್ತೆ, ಅದು ರೂಟು ಕರೆಕ್ಟ್ ಇದೆ, ಸಿಂಬಲ್ಲು ಸರಿ ಇದೆ. ನೆಕ್ಸ್ಟ್ ಸೆಕೆಂಡ್ ಒನ್ ವಿ ಇಂದ ಎಂ, ವಿ ಇಂದ ಎಮ್ಮಿಗೆ ರೂಟ್ ಚೆಕ್ ಮಾಡಬೇಕು. ಸೊ ವಿ ಇಂದ ಎಮ್ಮಿಗೆ ಚೆಕ್ ಮಾಡ್ಬೇಕಾದ್ರೆ ವಿ ಇಂದ ಎಸ್ಸಿಗೆ ರೂಟ್ ಇಲ್ಲ, ಮುಂದೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗಾಗಿ ಸೆಕೆಂಡ್ ಒನ್ ರಾಂಗು, ಫಸ್ಟ್ ಒನ್ ರೈಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓನ್ಲಿ ಕನ್ಕ್ಲೂಷನ್ 1 ಈಸ್ ಟ್ರೂ. ಓನ್ಲಿ 1 ಈಸ್ ಟ್ರೂ. ಎಕ್ಸ್ ಇಂದ ವೈ ಫಸ್ಟ್ ಚೆಕ್ ಮಾಡಬೇಕು, ಎಕ್ಸ್ ಟು ವೈ. ಸೊ ಎಕ್ಸ್ ಇಂದ ಡಿ, ಡಿ ಇಂದ ಪಿ, ಪಿ ಇಂದ ವೈ, ರೂಟ್ ಶುಡ್ ಬಿ ಕಂಪ್ಲೀಟ್, ಸಿಂಬಲ್ಲು ಕರೆಕ್ಟ್ ಇದೆ, ಫಸ್ಟ್ ಒನ್ ಫಾಲೋ ಆಗುತ್ತೆ. ಸೆಕೆಂಡ್ ಒನ್ನಿಗೆ ಬರ್ತೀನಿ, ಸಿ ಇಂದ ಪಿ, ಮತ್ತು ಇಲ್ಲಿ ಯಾವುದೇ ನಾನು ಡೀಟೇಲ್ ಡಿಸ್ಕಸ್ ಮಾಡಲ್ಲ, ಯಾಕಂದರೆ ಇದು ಪೇಪರ್ ಸೊಲ್ಯೂಷನ್ನು, ಕ್ಲಾಸ್ ಅಲ್ಲ. ಸಬ್ಜೆಕ್ಟು ಕಾನ್ಸೆಪ್ಟ್ ಮಾಡ್ಬೇಕಾದ್ರೆ ಅದನ್ನು ಡೀಟೇಲಾಗಿ ಹೇಳ್ತೀನಿ ಆಯ್ತಾ. ಸಿ ಇಂದ ಪಿಗೆ ರೂಟ್ ಚೆಕ್ ಮಾಡಬೇಕು. ಸೊ ಸಿ ಇಂದ ಪಿಗೆ ರೂಟ್ ಚೆಕ್ ಮಾಡ್ಬೇಕಾದ್ರೆ ಸಿ ಇಂದ ಹೆಚ್ಚು, ಹೆಚ್ಚಿಂದ ವೈ, ವೈ ಇಂದ ಪಿ, ಕಂಪ್ಲೀಟ್ ರೂಟ್ ಇದೆ, ಹಾಗಾಗಿ ಎರಡು ಕನ್ಕ್ಲೂಷನ್ಗಳು ಫಾಲೋ ಆಗುತ್ತೆ. ಸಿ ಇಂದ ಪಿ ಕೂಡ ಕರೆಕ್ಟ್, ಸಿ ಇಂದ ಹೆಚ್ಚು, ಹೆಚ್ಚಿಂದ ವೈ, ವೈ ಇಂದ ಪಿ, ಸಿಂಬಲ್ ಇಲ್ಲಿಲ್ಲ ಅಂದ್ರೂ ಇಲ್ಲಿದೆ, ಅಟ್ ಲೀಸ್ಟ್ ಒನ್ ಮಸ್ಟ್ ಬಿ ದೇರ್, ಹಾಗಾಗಿ ಎರಡು ಕನ್ಕ್ಲೂಷನ್ ಫಾಲೋ ಆಗೋದ್ರಿಂದ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಬೋತ್ ಫಾಲೋಸ್, ಬೋತ್ ಫಾಲೋಸ್. ಅಲ್ಲಿಗೆ ಇನ್ಇಕ್ವಾಲಿಟೀಸ್ ಕತೆ ಮುಗೀತು. ನೆಕ್ಸ್ಟ್ ಸಿಲಾಕ್ಸ್. ಎರಡು ಸ್ಟೇಟ್ಮೆಂಟ್ ಇದೆ, ಎರಡು ಕನ್ಕ್ಲೂಷನ್ ಇದೆ. ಸೊ ಸ್ಟೇಟ್ಮೆಂಟ್ ಏನಿದೆ, ಓನ್ಲಿ ಫ್ಯೂ ಕಾರ್ಸ್ ಆರ್ ಬ್ಲೂ, ಸಮ್ ಬ್ಲೂಸ್ ಆರ್ ಫಾಸ್ಟ್. ಕನ್ಕ್ಲೂಷನ್, ಕಾರ್ಸ್ ಬೀಯಿಂಗ್ ಫಾಸ್ಟ್ ಈಸ್ ಎ ಪಾಸಿಬಿಲಿಟಿ, ಫಾಸ್ಟ್ ಈಸ್ ನಾಟ್ ಬ್ಲೂ. ಸೊ ಅಲ್ಲಿಗೆ ಓನ್ಲಿ ಎ ಫ್ಯೂ ಇರೋದು ಸಮ್ ಆಗುತ್ತೆ. ಸೊ ಸಮ್ ಕಾರ್ಸ್ ಆರ್ ಬ್ಲೂ, ಸಮ್ ಕಾರ್ಸ್ ಆರ್ ಬ್ಲೂ. ನೆಕ್ಸ್ಟ್ ಸಮ್ ಬ್ಲೂ ಆರ್ ಫಾಸ್ಟ್, ಸಮ್ ಬ್ಲೂ ಆರ್ ಫಾಸ್ಟ್. ಸಮ್ ಕಾರ್ಸ್ ಆರ್ ಬ್ಲೂ, ಸಮ್ ಬ್ಲೂ ಆರ್ ಫಾಸ್ಟ್. ಸೊ ಅಲ್ಲಿಗೆ ಬ್ಲೂ ಕ್ಯಾನ್ಸಲ್ ಆಗುತ್ತೆ ಆಯ್ತಾ. ಸೊ ರೈಟ್ ಸೈಡ್ ವರ್ಡ್ ಡಯಾಗ್ನಲ್ ಕ್ರಾಸ್, ಸಮ್ ಪ್ಲಸ್ ಸಮ್, ನೋ ಕನ್ಕ್ಲೂಷನ್. ಸೊ ನೋ ಕನ್ಕ್ಲೂಷನ್ ಬಂದಾಗ ಯಾವುದು ಕಾರ್ ಮತ್ತೆ ಫಾಸ್ಟ್ ನಡುವೆ ಯಾವುದೇ ಪಾಸಿಬಿಲಿಟಿ ಕೊಟ್ಟಿದ್ರು ಕರೆಕ್ಟೇ. ಸಮ್ ಕಾರ್ಸ್ ಬೀಯಿಂಗ್ ಫಾಸ್ಟ್ ಈಸ್ ಎ ಪಾಸಿಬಿಲಿಟಿ, ಕರೆಕ್ಟ್, ಫಸ್ಟ್ ಒನ್. ನೆಕ್ಸ್ಟ್ ಸಮ್ ಫಾಸ್ಟ್ ಈಸ್ ನಾಟ್ ಬ್ಲೂ ಅಂತ ಕೊಟ್ಟಿದ್ದಾನೆ. ಇಲ್ಲೆಲ್ಲೂ ಸಮ್ ಪ್ಲಸ್ ಸಮ್ ಬಂದಾಗ ಸಮ್ ನಾಟ್ ಬರೋದೇ ಇಲ್ಲ, ಹಾಗಾಗಿ ಸೆಕೆಂಡ್ ಒನ್ 100% ರಾಂಗ್ ಆಯ್ತಾ. ನೋಡಿದ್ರೆ ಗೊತ್ತಾಗುತ್ತೆ, ಸಮ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಆಗುತ್ತೆ ಹೊರತು ಅಲ್ಲೆಲ್ಲೂ ಸಮ್ ನಾಟ್ ಆಗಲಿ ಬರೋದೇ ಇಲ್ಲ. ಸಮ್ ನಾಟ್ ಬರಬೇಕು ಅಂದರೆ ಐದಾರು ನೋ ಇರಲೇಬೇಕಲ್ಲ, ಹಾಗಾಗಿಂದ ಫಸ್ಟ್ ಒನ್ ಕರೆಕ್ಟು, ಓನ್ಲಿ ಕನ್ಕ್ಲೂಷನ್ 1 ಫಾಲೋಸ್ ಅನ್ನೋದು ಕರೆಕ್ಟು. ಸೊ 25 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಮ್ ಕಾರ್ಸ್ ಬೀಯಿಂಗ್ ಫಾಸ್ಟ್ ಈಸ್ ಎ ಪಾಸಿಬಿಲಿಟಿ. ನೆಕ್ಸ್ಟ್ 26 ಅಲ್ಲಿ ಮೂರು ಸ್ಟೇಟ್ಮೆಂಟ್, ಎರಡು ಕನ್ಕ್ಲೂಷನ್ ಕೊಟ್ಟಿದ್ದಾನೆ. ಸಮ್ ರೋಸಸ್ ಆರ್ ರೆಡ್, ಸಮ್ ರೋಸಸ್ ಆರ್ ರೆಡ್, ಕೆಂಪು ಗುಲಾಬಿ. ನೆಕ್ಸ್ಟ್ ಆಲ್ ರೆಡ್ ಆರ್ ಫ್ರೆಶ್, ಆಲ್ ರೆಡ್ ಆರ್ ಫ್ರೆಶ್. ನೆಕ್ಸ್ಟ್ ಓನ್ಲಿ ಎ ಫ್ಯೂ ಫ್ರೆಶ್ ಈಸ್ ಡ್ರೈ ಅಂದ್ರೆ ಸಮ್ ಫ್ರೆಶ್ ಈಸ್ ಡ್ರೈ, ಸಮ್ ಫ್ರೆಶ್ ಈಸ್ ಡ್ರೈ.
ಕನ್ಕ್ಲೂಷನ್ ಚೆಕ್ ಮಾಡಿ, ಸುಮ್ಮನೆ ಮನ್ಸಿಗೆ ಬಂದಂಗೆ ಮಾಡೋದಲ್ಲ, ಸಬ್ಜೆಕ್ಟ್ ನೋಡ್ಕೊಳ್ಳೋನಲ್ಲಿ. ನೋ ರೆಡ್ ಈಸ್ ಡ್ರೈ ಅಂತ ಕೊಟ್ಟಿಯಾನೆ, ಆಯ್ತಾ. ಇಲ್ಲಿ ಎಲ್ಲಿ ನೋ ಬರುತ್ತೆ? ಸಮ್ಮು ಆಲು ಸಮ್ಮು ಬಿಟ್ರೆ ಇಲ್ಲಿ ಆಲ್ ಪ್ಲಸ್ ನೋ ಇದ್ರೆ ನೋ ಬರ್ತಾ ಇತ್ತು, ಅಲ್ಲಿ ನೋ ಅನ್ನೋದು ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್. ಹಾಗಾಗಿ ಡೆಫಿನೆಟ್ಲಿ ಫಸ್ಟ್ ಕನ್ಕ್ಲೂಷನ್ ಅಂತೂ ಫಾಲೋ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೆಕೆಂಡ್ ಒನ್, ನೋ ರೋಸಸ್ ಬೀಯಿಂಗ್ ಡ್ರೈ ಈಸ್ ಎ ಪಾಸಿಬಿಲಿಟಿ. ನೋ ರೋಸಸ್ ಬೀಯಿಂಗ್ ಡ್ರೈ ಈಸ್ ಎ ಪಾಸಿಬಿಲಿಟಿ ಮಾಡ್ಬೋದು. ಯಾಕಂದ್ರೆ ನೋಡಿ, ರೆಡ್ ಮತ್ತೆ ರೆಡ್ ಕ್ಯಾನ್ಸಲ್ ಆಗುತ್ತೆ, ರೈಟ್ ಸೈಡ್ ಡಯಾಗ್ನಲ್ ಕ್ರಾಸು, ಸಮ್ ಪ್ಲಸ್ ಆಲ್, ಆಯ್ತಾ. ಆಲ್ ಪ್ಲಸ್ ಸಮ್ ಅಲ್ಲ, ಸಮ್ ಪ್ಲಸ್ ಆಲ್ ಸಮ್ ಆಗತ್ತೆ. ಅಂದ್ರೆ ಸಮ್ ರೋಸಸ್ ಆರ್ ಫ್ರೆಶ್ ಆಗತ್ತೆ. ಮರ್ಜ್ ಮಾಡಿ ಈ ಕಡೆ ಬರೀತೀನಿ, ಸಮ್ ರೋಸಸ್ ಆರ್ ಫ್ರೆಶ್. ಅದಕ್ಕೆ ಇದನ್ನು ಮರ್ಜ್ ಮಾಡಬೇಕು, ಸಮ್ ಫ್ರೆಶ್ ಆರ್ ಡ್ರೈ. ನೋಡಿ, ಸಮ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಆಗುತ್ತೆ. ರೋಸಸ್ ಅಂಡ್ ಡ್ರೈ ನಡುವೆ ಯಾವುದೇ ಪಾಸಿಬಿಲಿಟಿ ಇದ್ರೂ ಕರೆಕ್ಟೇ. ನೋ ರೋಸಸ್ ಬೀಯಿಂಗ್ ಡ್ರೈ ಈಸ್ ಎ ಪಾಸಿಬಿಲಿಟಿ ಅಂತ ಕೊಟ್ಟಿದ್ದಾನೆ, ಕರೆಕ್ಟ್ ಅದು. ನೋ ರೋಸಸ್ ಬೀಯಿಂಗ್ ಡ್ರೈ ಈಸ್ ಎ ಪಾಸಿಬಿಲಿಟಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓನ್ಲಿ ಕನ್ಕ್ಲೂಷನ್, ಸೆಕೆಂಡ್ ಒನ್ ಈಸ್ ಕರೆಕ್ಟ್. 26C. ಓನ್ಲಿ ಕನ್ಕ್ಲೂಷನ್, ಸೆಕೆಂಡ್ ಈಸ್ ಕರೆಕ್ಟ್. Next, all rivers are valleys. All rivers are valleys. Some valleys are hills. Some valleys are hills. No hills are mountains. No hills are mountains. Conclusion ನೋಡೋಣ ಏನು ಕೇಳಿದಾನೆ. No rivers being hills is a possibility. No rivers being hills is a possibility ಆಗತ್ತೆ. ನೋಡಿ, ವ್ಯಾಲೀಸ್ ಕ್ಯಾನ್ಸಲ್ ಆಗುತ್ತೆ. ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್. ಹಾಗಾಗಿ ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಅಂದ್ರೆ ರಿವರ್ ಅಂಡ್ ಹಿಲ್ಸ್ ನಡುವೆ ಯಾವುದೇ ಪಾಸಿಬಿಲಿಟಿ ಇದ್ರೂ ಕರೆಕ್ಟ್. ಸೊ ರಿವರ್ಸ್ ಮತ್ತೆ ಹಿಲ್ಸ್ ನಡುವೆ ಪಾಸಿಬಿಲಿಟಿ ಕೊಟ್ಟಿದ್ದಾನೆ, ಕರೆಕ್ಟ್, ಫಾಲೋ ಆಗುತ್ತೆ. ಸಮ್ ವ್ಯಾಲೀಸ್ ಆರ್ ನಾಟ್ ಮೌಂಟೇನ್ಸ್ ಅಂತ ಕೊಟ್ಟಿದ್ದಾನೆ. ಸಮ್ ವ್ಯಾಲೀಸ್ ಆರ್ ನಾಟ್ ಮೌಂಟೇನ್ಸ್. ಸೆಕೆಂಡ್ ಅಂಡ್ ಥರ್ಡ್ ನ ಮರ್ಜ್ ಮಾಡ್ಬೋದು. ನೋಡಿ, ಹಿಲ್ಸ್ ಕ್ಯಾನ್ಸಲ್ ಆಗುತ್ತೆ, ವ್ಯಾಲೀಸ್ ಮತ್ತೆ ಮೌಂಟೇನ್ಸ್ ಉಳಿಯುತ್ತೆ. ಸೊ ಸಮ್ ಪ್ಲಸ್ ನೋ ಯಾವಾಗಲೂ ಸಹ ಸಮ್ ನಾಟೇ ಆಗಿರುತ್ತೆ. ಸಮ್ ಪ್ಲಸ್ ನೋ ಸಮ್ ನಾಟ್ ಅಂದ್ರೆ ಸಮ್ ವ್ಯಾಲೀಸ್ ಆರ್ ನಾಟ್ ಮೌಂಟೇನ್ಸ್ ಅನ್ನೋದು ಕರೆಕ್ಟ್. ಹಾಗಾಗಿ ಎರಡೂ ಕನ್ಕ್ಲೂಷನ್ಗಳು ಫಾಲೋ ಆಗುತ್ತೆ ಅಂದ್ರೆ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಬೋತ್ ಕನ್ಕ್ಲೂಷನ್ ಫಸ್ಟ್ ಅಂಡ್ ಸೆಕೆಂಡ್ ಫಾಲೋಸ್. ಬೋತ್ ಕನ್ಕ್ಲೂಷನ್ ಫಸ್ಟ್ ಅಂಡ್ ಸೆಕೆಂಡ್ ಫಾಲೋಸ್. ಒಂದೊಂದೇ ಅಕ್ಷರ ಬರ್ಕೋಬೇಕು, ಅವಾಗ ಸ್ಪೀಡ್ ಆಗುತ್ತೆ ಎಕ್ಸಾಮ್ ಅಲ್ಲಿ, ಇಲ್ಲ ಅಂದ್ರೆ ನೀವು ಸ್ಪೀಡ್ ಆಗಲ್ಲ. ನೆಕ್ಸ್ಟ್ 28 to 30. 28 to 30. ಅಲ್ಲಿಗೆ ಆರ್ಡರ್ ಅಂಡ್ ರ್ಯಾಂಕಿಂಗ್. 6 persons A, B, C, D, E, F having different heights. F is taller than C, but shorter than ಡಿ. ಸೊ ಎಫ್ ಈಸ್ ಟಾಲರ್, ಸಿ ಗಿಂತ ದೊಡ್ಡವನು, ಡಿ ಗಿಂತ ಚಿಕ್ಕವನು ಹೈಟ್ ವೈಸ್ ಅಲ್ಲಿ. ಹಾಗಾಗಿ ಎಫ್ ಈಸ್ ಟಾಲರ್ ದೆನ್ ಸಿ ಅಂಡ್ ಶಾರ್ಟರ್ ದೆನ್ ಡಿ. ಗೊತ್ತಿಲ್ಲ, ನೆಕ್ಸ್ಟ್ ನೋಡೋಣ. ದಿ ಹೈಟ್ ಆಫ್ ಸೆಕೆಂಡ್ ಟಾಲೆಸ್ಟ್ ಪರ್ಸನ್, ಗೊತ್ತಿಲ್ಲ ಯಾರು ಸೆಕೆಂಡ್ ಟಾಲೆಸ್ಟ್ ಬರ್ತಾರೆ ಅಂತ, ಈಸ್ 181 centimeter. ಇ ಈಸ್ ಶಾರ್ಟರ್ ದೆನ್ ಡಿ ಬಟ್ ಟಾಲರ್ ದೆನ್ ಎ. ಇ ಈಸ್ ಶಾರ್ಟರ್ ದೆನ್ ಡಿ ಬಟ್ ಟಾಲರ್ ದೆನ್ ಎ. ಎಲ್ಲಿ ಬೇಕಾದ್ರೆ ಹಾಕ್ಬೋದು ನೋಡಿ. E is shorter than D, F, C. E is shorter than D but taller than A. ಅದು ಕರೆಕ್ಟೇ, ಬೇರೆ ಪಾಸಿಬಿಲಿಟಿನೂ ಕರೆಕ್ಟ್. ಆಮೇಲೆ ನೋಡ, B is taller than D. B is taller than D. E is taller than C. ಈಗ ಗೊತ್ತಾಗತ್ತೆ ನೋಡಿ. E is taller than C but shorter than F. ಆಯ್ತಾ. ಸೊ ಈಗ ಈ ಕಡೆ ಬರಲೇಬೇಕಾಗತ್ತೆ, ಹಾಗಾಗಿಂದ ಸಿ ನ ಇಲ್ಲಿಂದ ರಿಮೂವ್ ಮಾಡ್ಬೋದು. ಆಯ್ತಾ. ಏನ್ ಹೇಳಿದಾನೆ, ಇ ಈಸ್ ಟಾಲರ್ ದ್ಯಾನ್ ಸಿ ಬಟ್ ಶಾರ್ಟರ್ ದ್ಯಾನ್ ಎಫ್. ಸೊ ಈಗ ಎಫ್ ಗಿಂತ ಈ ಶಾರ್ಟರ್ ಆಗಿರ್ಬೇಕು, ಸಿ ಗಿಂತ ಟಾಲರ್ ಆಗಿರ್ಬೇಕು. ಆಯ್ತಾ. ಇ ಈಸ್ ಟಾಲರ್ ದ್ಯಾನ್ ಸಿ ಬಟ್ ಶಾರ್ಟರ್ ದ್ಯಾನ್ ಎಫ್. ಈಗ ಹೇಗೇನೋ ಒಂದು ಕಂಡೀಷನ್ ಇತ್ತಲ್ಲ, ಆಯ್ತಾ, ಏನದು, ಎಫ್ ಈಸ್ ಟಾಲರ್ ದ್ಯಾನ್ ಸಿ ಬಟ್ ಶಾರ್ಟರ್ ದ್ಯಾನ್ ಡಿ ಆಗಿತ್ತು. ಸೊ ಎಫ್ ಈಸ್ ಟಾಲರ್ ದ್ಯಾನ್ ಸಿ, ಶಾರ್ಟರ್ ದ್ಯಾನ್ ಡಿ. ಅದಾದ್ಮೇಲೆ ಸೆಕೆಂಡ್ ಹೈಯೆಸ್ಟ್. ನೆಕ್ಸ್ಟ್ ಇ ಈಸ್ ಶಾರ್ಟರ್ ದ್ಯಾನ್ ಡಿ ಬಟ್ ಟಾಲರ್ ದ್ಯಾನ್ ಎ. ಇ ಈಸ್ ಶಾರ್ಟರ್ ದ್ಯಾನ್ ಡಿ ಬಟ್ ಟಾಲರ್ ದ್ಯಾನ್ ಎ. ಆಯ್ತಾ. ಗೊತ್ತಿಲ್ಲ, ಅದು ಎಲ್ಲಿ ಬೇಕಾದ್ರೆ ಬರ್ಬೋದು, ಸಿ ಮತ್ತೆ ಎಗೆ ಫಿಕ್ಸ್ ಇಲ್ಲ.
ಈಸ್ ಅಲ್ಲಿಗೆ ಶಾರ್ಟರ್ ದೆನ್ ಎಫ್ ಆಯ್ತಾ. ನೆಕ್ಸ್ಟ್ ದಿ ಥರ್ಡ್ ಶಾರ್ಟೆಸ್ಟ್ ಪರ್ಸನ್ ಈಸ್ 174. ನೋಡಿ ಇಲ್ಲಿ ಬಹಳಷ್ಟು ಜನ ಇದೇ ಕರೆಕ್ಟ್ ಅಂತೀರಿ. ಸಿ ಮತ್ತೆ ಎಗೆ ಕಂಡೀಷನ್ ಫಿಕ್ಸ್ ಇಲ್ಲ, ಹಾಗಾಗಿ ಎರಡೂ ಕರೆಕ್ಟೇ. ಇದು ಕರೆಕ್ಟೇ, ಸಿ ಬಾರ್ ಎ ಆಯ್ತಾ. ಯಾರು ಎ ಸಿನೂ ಕರೆಕ್ಟೇ, ಸಿ ಎನೂ ಕರೆಕ್ಟ್, ಯಾಕಂದ್ರೆ ಅವ್ರಿಗೆ ಫಿಕ್ಸ್ಡ್ ಇಲ್ಲ ಕಂಡೀಷನ್ಸು. ಹಾಗಾಗಿ ಇದ್ರ ಬೇಸ್ ಮೇಲೆ ಏನಾದ್ರು ಕ್ವಶನ್ಸ್ ಕೇಳಿದಾಗ 5 ಬರೋ ಚಾನ್ಸಸ್ ಇರುತ್ತೆ ಆನ್ಸರ್ ಆಯ್ತಾ. ಫಿಕ್ಸ್ ಅಲ್ಲ ಎ ಅಂಡ್ ಸಿ, ಮತ್ತು ನೀವು ಫಿಕ್ಸ್ ಮಾಡಬೇಡಿ. ಹಾಗಾಗಿ ನಾವು ಫಿಕ್ಸ್ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿ ಬರ್ಕೋಬೋದು ನೋಡಿ. ಅಂದರೆ ಸಿ ಪ್ಲೇಸಿಗೆ ಎ ಬರ್ಬೋದು, ಎ ಪ್ಲೇಸಿಗೆ ಸಿ ಬರ್ಬೋದು ಆಯ್ತಾ. ಅಥವಾ ನೀವು ಸಪ್ರೇಟ್ ಬರ್ಕೊಳ್ತೀರಿ ಅಂದರೆ ಈ ಥರ ಬರ್ಕೋಬೋದು. ಒಂದರಲ್ಲಿ ಸಿ ಎ, ಇನ್ನೊಂದರಲ್ಲಿ ಎ ಸಿ. ಒಂದರಲ್ಲಿ ಸಿ ಎ, ಇನ್ನೊಂದು ಎ ಸಿ, ಎರಡೂ ಕರೆಕ್ಟ್ ಆಯ್ತಾ. ಈಗ ಏನು ಕೇಳಿದಾನೆ, ಥರ್ಡ್ ಶಾರ್ಟೆಸ್ಟ್. ಫಸ್ಟ್ ಶಾರ್ಟೆಸ್ಟ್ ಎ, ಥರ್ಡ್ ಶಾರ್ಟೆಸ್ಟ್ ಇ. ಇ ಎಷ್ಟು 174 ಎತ್ತಲಾಗಿಂದ ಬಂದ್ರು ಅದೇ. ನೆಕ್ಸ್ಟ್ ಸೆಕೆಂಡ್ ಟಾಲೆಸ್ಟ್ ಪರ್ಸನ್ 181. ಫಸ್ಟ್ ಟಾಲೆಸ್ಟ್ ಬಿ, ಹಾಗಾದ್ರೆ ಡಿ 181, ಡಿ 181, ಇ 174. ಈಗ ಅದ್ರ ಬೇಸ್ ಮೇಲೆ ಕ್ವಶನ್ ನೋಡೋಣ. 28 to 30. 28 ಹೌ ಮೆನಿ ಪರ್ಸನ್ಸ್ ಆರ್ ಶಾರ್ಟರ್ ದ್ಯಾನ್ ಬಿ. ಬಿಗಿಂತ ಎಷ್ಟು ಜನ ಶಾರ್ಟರು? 3, 2, 5. ಸೊ ಅಲ್ಲಿಗೆ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ 5. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ 5. ವಾಟ್ ವಿಲ್ ಬಿ ದ ಪಾಸಿಬಲ್ ಹೈಟ್ ಆಫ್ ಎಫ್? ವಾಟ್ ವಿಲ್ ಬಿ ದ ಪಾಸಿಬಲ್ ಹೈಟ್ ಆಫ್ ಎಫ್? ಎಫ್ ಎಲ್ಲಿ ಬಂದೇನೆ? ಡಿ ಮತ್ತೆ ಇ ನಡುವೆ ಬಂದೇನೆ. 181, 174 ಇದೆರಡರ ಮಧ್ಯೆ ಇರ್ತಕ್ಕಂಥ ನಂಬರ್ ನೋಡಿ, 178. 74, 81 ನಡುವೆ 178. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ 29. ಹೂ ಎಮಾಂಗ್ ದಿ ಫಾಲೋಯಿಂಗ್ ಈ ಸೆಕೆಂಡ್ ಶಾರ್ಟೆಸ್ಟ್? ಫಸ್ಟ್ ಶಾರ್ಟೆಸ್ಟ್ ನೋಡಿ, ಅದಕ್ಕೆ ಹೇಳಿದ್ದು ಈ ತರ ಕ್ವಶನ್ ಕೇಳಿದಾಗ ಇದೆರಡು ಫಿಕ್ಸ್ಡ್ ಇಲ್ಲ, ಸಿ ಮತ್ತೆ ಎ ಫಿಕ್ಸ್ಡ್ ಕಂಡೀಷನ್ ಅಲ್ಲ. ಹಾಗಾಗಿ ಐದರ್ ಸಿ ಆರ್ ಎ ಯಾರು ಬರ್ಬೋದು ಆಯ್ತಾ. ಸೆಕೆಂಡ್ ಶಾರ್ಟೆಸ್ಟ್ ಸಿ ನಾರು ಬರ್ಬೋದು, ಏನಾರು ಬರ್ಬೋದು. ಹಾಗಾಗಿ 5 ಆರೇ ಆನ್ಸರ್ ಕರೆಕ್ಟ್. ಸೊ 30, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನಿಮ್ಮ ಫೇವ್ರೇಟ್ ಕೋಡಿಂಗ್ ಡಿಕೋಡಿಂಗ್ 31 to 35. 31 to 35. Son, eat, dog, ant, jam. If all the words are arranged in alphabetical order from left, alphabetical order ಪ್ರಕಾರ ಅರೇಂಜ್ ಮಾಡ್ತಾ ಬರಬೇಕು. Then which word will become third from the right hand ಅಂತ ಕೇಳಿದಾನೆ. ಸೊ ಆಲ್ಫಾಬೆಟಿಕಲ್ ವರ್ಡ್ ಅಂದ್ರೆ ಎ ಎನ್ ಟಿ ಫಸ್ಟ್ ಬರುತ್ತೆ ಆಯ್ತಾ. ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಬರಿಬೋದು. ಎ ಫಸ್ಟ್ ಬರುತ್ತೆ, ಅದಾದ್ಮೇಲೆ ಡಿ ಒ ಜಿ ಡಾಗ್, ಅದಾದ್ಮೇಲೆ ಎ ಡಿ ಇ ಎ ಟಿ ನೆಕ್ಸ್ಟು ಜೆ ಎ ಎಮ್, ನೆಕ್ಸ್ಟು ಎಸ್ ಯು ಎನ್. ಈ ಕಡೆಯಿಂದ ಎಷ್ಟನೇ ವರ್ಡ್ ಕೇಳಿದ್ದ? ಥರ್ಡ್ ವರ್ಡ್ ಫ್ರಮ್ ದಿ ರೈಟ್ ಹ್ಯಾಂಡ್. ಸೊ ಫಸ್ಟ್ ಸನ್ನು, ಸೆಕೆಂಡ್ ಜಾಮು, ಥರ್ಡು ಇ ಎ ಟಿ. ಈಟ್ ಈಸ್ ದ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 31, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 32, if second letter in each word is changed to the immediate next letter as per English alphabetical, then how many words will become meaningful ಅಂತ ಕೇಳಿದಾನೆ ಆಯ್ತಾ. ಸೊ ಸೆಕೆಂಡ್ ಲೆಟರ್ ಅನ್ನ ನೆಕ್ಸ್ಟ್ ಲೆಟರ್ ಚೇಂಜ್ ಮಾಡಿ, ಚೇಂಜ್ ಇಟ್ ಟು ಇಮಿಡಿಯೇಟ್ ನೆಕ್ಸ್ಟ್ ಲೆಟರ್. ಸೊ ಯು ಇರೋದು ವಿ, ಸೊ ಅಲ್ಲಿಗೆ ಎಸ್ ಯು ಎನ್ ಇದೆ, ಯು ವಿ ಎಸ್ ವಿ ಎನ್. ಇ ಎ ಟಿ ಇರೋದು ಇ ಬಿ ಟಿ, ಡಿ ಒ ಜಿ ಇರೋದು ಡಿ ಪಿ ಜಿ, ಎಮ್ ಎನ್ ಒ ಪಿ ನೆಕ್ಸ್ಟ್ ಲೆಟರ್ ಕೇಳಿರೋದಲ್ಲ, ಚೇಂಜ್ ಇಟ್ಟು ನೆಕ್ಸ್ಟ್ ಲೆಟರ್ ಸೆಕೆಂಡ್ ಲೆಟರ್. ಎ ಎನ್ ಟಿ ಇರೋದು ಎ ಒ ಟಿ, ಜೆ ಎಮ್ ಇರೋದು ಜೆ ಬಿ ಎಮ್. ಇದರಲ್ಲಿ ಏನು ಮೀನಿಂಗ್ಫುಲ್ ಬರುತ್ತೆ? ನನ್. ಇದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವುದು ಮೀನಿಂಗ್ಫುಲ್ ವರ್ಡ್ಸ್ ಬರಲ್ಲ. ಡಿ ಪಿ ಜಿ, ಇ ಬಿ ಟಿ, ಎಸ್ ವಿ ಎನ್ ಯಾವುದು ಮೀನಿಂಗ್ಫುಲ್ ಅಲ್ಲ. ಮತ್ತು ನಿಮ್ಮ ಡಿಕ್ಷನರಿ ಪ್ರಕಾರ ಮೀನಿಂಗ್ಫುಲ್ ವರ್ಡ್ ಅಂತ ಹೇಳ್ಬೇಡಿ. ದೇರ್ ಇಸ್ ನೋ ಮೀನಿಂಗ್ಫುಲ್ ವರ್ಡ್. ನನ್ ಈಸ್ ದ ರೈಟ್ ಆನ್ಸರ್. 32, ಆಪ್ಷನ್ ಡಿ.
33 ಅಲ್ಲಿ ಹೌ ಮೆನಿ ಲೆಟರ್ಸ್ ಆರ್ ಬಿಟ್ವೀನ್ ದಿ ಫಸ್ಟ್ ಲೆಟರ್ ಆಫ್ ದಿ ಸೆಕೆಂಡ್ ವರ್ಡ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡ್. ಸೊ ಲೆಫ್ಟ್ ಹ್ಯಾಂಡ್ ಇಂದ ಸೆಕೆಂಡ್ ವರ್ಡ್ ಫಸ್ಟ್ ಲೆಟರು ಇ. E. Next, and the third letter of the word from the right hand. Right hand in the third word DOG. ಆಯ್ತಾ? ಸೊ ಅದರಲ್ಲಿ ಯಾವುದು ಥರ್ಡ್ ಲೆಟರ್ ಫಸ್ಟ್ ಲೆಟರ್? ಥರ್ಡ್ ಲೆಟರ್ ಅಂದ್ರೆ ಜಿ. ಇ ಮತ್ತೆ ಜಿ ಆಲ್ಫಾಬೆಟಿಕಲಿ ಇ ಮತ್ತೆ ಜಿ ನಡುವೆ ಎಷ್ಟು ಲೆಟರ್ ಬರುತ್ತೆ ಅಂತ. ಸೊ ಇ ಎಫ್ ಜಿ, ಓನ್ಲಿ ಒನ್ ಈಸ್ ದ ರೈಟ್ ಆನ್ಸರ್, ಆಪ್ಷನ್ ಬಿ. ಒಂದು ಲೆಟರ್ ಮಾತ್ರ ಬರುತ್ತೆ ಇ ಮತ್ತೆ ಜಿ ನಡುವೆ. ಸರ್ ಇ ಅಂಡ್ ಜಿ, ಇ ಆದ್ಮೇಲೆ ಜಿ ಬಂದು ಯಾವ್ದಾದ್ರು ಬರಲಿ, ಜಿ ಅಂಡ್ ಇ ಎನ್ ಜಿ ಯಾವ್ದಾದ್ರು ಓಕೆ. ಒಟ್ಟು ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಆ ಎರಡು ಲೆಟರ್ಸ್ ನಡುವೆ ಎಷ್ಟು ಲೆಟರ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಓನ್ಲಿ ಒನ್. ನೆಕ್ಸ್ಟ್ 34. If the letters within each word are arranged in the dictionary order from left, then how many words will have third letters as vowel? ಆಯ್ತಾ? ಥರ್ಡ್ ಪ್ಲೇಸಲ್ಲಿ ಓವೆಲ್ ಬರುತ್ತೆ. ಎಷ್ಟು ಲೆಟರಲ್ಲಿ ಓವೆಲ್ ಬರುತ್ತೆ ಅಂತ ಕೇಳಿದ್ದಾನೆ. ಏನು ಮಾಡಬೇಕು? ವಿತಿನ್ ಈಚ್ ವರ್ಡ್ಸ್ ಆರ್ ಅರೇಂಜ್ಡ್ ಇನ್ ಡಿಕ್ಷನರಿ ಆರ್ಡರ್ ಫ್ರಮ್ ಲೆಫ್ಟ್. ಲೆಟರ್ಸ್ ಏನಿದೆ ಪ್ರತಿಯೊಂದು ವರ್ಡಲ್ಲಿ ಇರ್ತಕ್ಕಂತಹ ಲೆಟರ್ಸನ್ನು ಈಚ್ ವರ್ಡ್ ಆರ್ ಅರೇಂಜ್ಡ್ ಇನ್ ಡಿಕ್ಷನರಿ ಆರ್ಡ್ರಲ್ಲಿ ಅರೇಂಜ್ ಮಾಡಬೇಕು. SUN ಇರೋದು ಫಸ್ಟ್ ಎನ್, ಆಮೇಲೆ ಎಸ್, ಆಮೇಲೆ ಯು. ನೆಕ್ಸ್ಟು EAT ಇರೋದು AET. ನೆಕ್ಸ್ಟು DOG ಇರೋದು DGO. ANT ಇರೋದು ಸರಿ ಇದೆ, ANT ಆಂಟಿ ಅಲ್ಲ. ನೆಕ್ಸ್ಟ್ JAM ಇರೋದು AJM. ಆಯ್ತಾ? ಸೊ ಈಗ ಏನು ಕೇಳಿದಾನೆ? ಥರ್ಡ್ ಲೆಟರ್ ಆಸ್ ಓವೆಲ್. ಥರ್ಡ್ ಪ್ಲೇಸಲ್ಲಿ ಓವೆಲ್ ಬಂದಿರಬೇಕು. ಓವೆಲ್ ಬಂದಿದೆಯಾ? ಬಂದಿದೆ. ಓವೆಲ್ ಬಂದಿದೆಯಾ? ಬಂದಿಲ್ಲ. ಬಂದಿದೆ. ಬಂದಿಲ್ಲ. ಸೊ ಅಲ್ಲಿಗೆ 1, 2 DGO ಮತ್ತೆ NSU. ಸೊ ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2 ಎರಡು ಲೆಟರ್ಸ್, ಎರಡು ವರ್ಡಲ್ಲಿ ಥರ್ಡ್ ಪ್ಲೇಸಿಗೆ ಓವೆಲ್ ಬರುತ್ತೆ. ಸೊ ಹಾಗಾಗಿ 34 ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 35. ವಿಚ್ ಲೆಟರ್ ಈಸ್ ಥರ್ಡ್ ಫ್ರಮ್ ದಿ ಲೆಫ್ಟ್ ಇನ್ ದಿ ವರ್ಡ್ ವಿಚ್ ಈಸ್ ಫೋರ್ತ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡ್. ಆಯ್ತಾ? ಸೊ ಥರ್ಡ್ ಲೆಟರ್ ಕೇಳಿರೋದು ವಿಚ್ ಲೆಟರ್ ಈಸ್ ಥರ್ಡ್ ಫ್ರಮ್ ದಿ ಲೆಫ್ಟ್ ಅಂದ್ರೆ ಲೆಫ್ಟ್ ಸೈಡ್ ಇಂದ ಥರ್ಡ್ ಇನ್ ದಿ ವರ್ಡ್ ವಿಚ್ ಈಸ್ ಫೋರ್ತ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡ್. ಸೊ ಲೆಫ್ಟ್ ಸೈಡ್ ಇಂದ ಫೋರ್ತ್ ಇರ್ತಕ್ಕಂಥದ್ದು ANT. ಆಯ್ತಾ? ಸೊ ಅದರಲ್ಲಿ ಥರ್ಡ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡ್. ಸೊ ಅಲ್ಲಿಗೆ ಟಿ ಈಸ್ ದ ಆನ್ಸರ್, ಆಪ್ಷನ್ ಡಿ. ಥರ್ಡ್ ಲೆಟರ್ ಯಾವುದು ಅಂದ್ರೆ ANT ಅಲ್ಲಿ ಥರ್ಡ್ ಲೆಟರು ಡಿ, ಸಾರಿ ANT ಅಲ್ಲಿ ಥರ್ಡ್ ಲೆಟರು ಟಿ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 35. Next, 7 persons A, B, C, D, E, F and G are designated on a different designation in a company but not in the same order. Puzzle designation based ಕೊಟ್ಟಿಯಾನೆ. ಹಾಗಾಗಿ the designations are CEO, COO, AM, GM, AGM, manager, executive. Designations are given in the decreasing order as their seniority such that CEO is the senior most designation ಅಂದ್ರೆ ಹೈ ಲೆವೆಲ್ ಅಂಡ್ ಎಕ್ಸಿಕ್ಯೂಟಿವ್ ಇಸ್ ದ ಜೂನಿಯರ್ ಮೋಸ್ಟ್ ಡೆಸಿಗ್ನೇಷನ್ ಅಂದ್ರೆ ಲಾಸ್ಟಿಗೆ ಎಕ್ಸಿಕ್ಯೂಟಿವ್ ಬರಬೇಕು. ಎಷ್ಟಿದೆ? 7 ಡೆಸಿಗ್ನೇಷನ್ ಇದೆ CEO ಇಂದ. ಯಾವ ಥರ ಬೇಕಾದ್ರೂ ಬರಿಬೋದು. ಹಾರಿಜಾಂಟಲ್ ಬೇಕಾದ್ರೂ ಬರ್ಕೋಬೋದು, ವರ್ಟಿಕಲ್ ಬೇಕಾದ್ರೂ ಬರಿಬೋದು. ಎರಡು ಪಾಸಿಬಿಲಿಟಿ ಅಲ್ಲಿ ಸಾಲ್ವ್ ಆಗುತ್ತೆ ಕ್ವಶನ್ನು. ಆಯ್ತಾ? ದಿ ಡೆಸಿಗ್ನೇಷನ್ಸ್ ಆರ್ ಗಿವನ್ ಇನ್ ದಿ ಡಿಕ್ರೀಸಿಂಗ್ ಆರ್ಡರ್ ಆಸ್ CEO ಇಸ್ ದ ಸೀನಿಯರ್ ಮೋಸ್ಟ್ ಅಂದರೆ ಟಾಪಲ್ಲಿ ಬರ್ದಿದ್ದೀನಿ. ನೆಕ್ಸ್ಟ್ ಜೂನಿಯರ್ ಎಕ್ಸಿಕ್ಯೂಟಿವ್ ಇಸ್ ದ ಜೂನಿಯರ್ ಮೋಸ್ಟ್. A ಈಸ್ 4 ಡೆಸಿಗ್ನೇಷನ್ ಜೂನಿಯರ್ ಟು G
ಅಂದರೆ ಜಿಗೆ ಏನಾಗಿರಬೇಕು, ಎ ಅಂತಕ್ಕಂಥವ್ನು ಜೂನಿಯರ್ ಆಗಿರ್ಬೇಕು. ಹಾಗಾಗಿ ಎ ಈಸ್ ಫೋರ್ ಡೆಸಿಗ್ನೇಷನ್ ಜೂನಿಯರ್ ಟು ಜಿ ಅಂದರೆ ಫಸ್ಟ್ ಜಿ ಬರಬೇಕು, ಆಮೇಲೆ ಎ ಅನ್ನೋನು ಜಿಗಿಂತ ಜೂನಿಯರ್ ಆಗಿರಬೇಕು. ಆಯಿತಾ? ಸೊ ಈಗ ಜೂನಿಯರ್ ಆಗಿರಬೇಕು ಅಂದರೆ ಫಸ್ಟ್ ನಾನು ಜಿನ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಎ ಈಸ್ ಫೋರ್ ಡೆಸಿಗ್ನೇಷನ್ ಜೂನಿಯರ್ ಟು ಜಿ ಅಂದರೆ ಎ ಮತ್ತು ಜಿ ನಡುವೆ 4 ಡಿಫ್ರೆನ್ಸ್ ಅಲ್ಲ, ಎ ಆ್ಯಂಡ್ ಜಿ ನಡುವೆ 3 ಡಿಫ್ರೆನ್ಸ್ ಬರಬೇಕು. ಎ ಅನ್ನೋನು 4ನೇವನು ಆಗಿರ್ಬೇಕು. ಆಯಿತಾ? ಹಾಗಾಗಿ 1 2 3 ಎ ಅನ್ನೋನು ಹಾಗಾದರೆ ಎ ಜಿ ಎಮ್ ಆಗಿರ್ಬೇಕು. ಅವರಿಬ್ಬರ ನಡುವೆ 3 ಡಿಫ್ರೆನ್ಸ್ ಬರಬೇಕು. 1. ಸೊ ಇನ್ನೊಂದರಲ್ಲಿ ಎನ ಎಕ್ಸಿಕ್ಯೂಟಿವ್ ಹಾಕಿದರೆ ಎ ಆ್ಯಂಡ್ ಜಿ ನಡುವೆ 3 ಬರಬೇಕು. 1 2 3 ಅವಾಗ ಜಿ ಎ ಎಮ್ ಆಗ್ತಾನೆ. ಇನ್ನೊಂದು ಕೇಸಲ್ಲಿ ಇಲ್ಲಿ ಪ್ಲೇಸ್ ಮಾಡಿದರೆ ಅವಾಗ ಜಿ ಸಿ ಓ ಆಗ್ತಾನೆ. ಆಯ್ತಾ? ಎಷ್ಟೇ ಪಾಸಿಬಿಲಿಟಿ, ಅದು ಬಿಟ್ಟು ಬೇರೆ ಬರಲ್ಲ. ಇದರಲ್ಲಿ ಯಾವುದೋ ಒಂದು ಕರೆಕ್ಟ್, ಅದರಲ್ಲಿ ಯಾವ್ದು ಕರೆಕ್ಟು ನೋಡೋಣ. ನೆಕ್ಸ್ಟು ಎ ಈಸ್ ಫೋರ್ ಡೆಸಿಗ್ನೇಷನ್ ಜೂನಿಯರ್ ಟು ಜಿ. ಆಯ್ತಾ? ಡಿ ಈಸ್ ಡೆಸಿಗ್ನೇಟೆಡ್ ಇಮಿಡಿಯೇಟ್ಲಿ ಜೂನಿಯರ್ ಟು ಎ ಅಂದರೆ ಇಮಿಡಿಯೇಟ್ಲಿ ಜೂನಿಯರ್ ಟು ಎ ಅಂದರೆ ಎ ಆದಮೇಲೆ ಯಾರೋ ಡಿ. ಅಲ್ಲಿಗಿದ್ರೆ ಕತೆ ಮುಗೀತು. ಎ ಆದಮೇಲೆ ಚಾನ್ಸೇ ಇಲ್ಲ. ಸೆಕೆಂಡ್ ಪಾಸಿಬಿಲಿಟಿ ಇದು ಸಾಧ್ಯ ಇಲ್ಲ, ರಾಂಗ್. ನೆಕ್ಸ್ಟು ಡಿ ಈಸ್ ಡೆಸಿಗ್ನೇಟೆಡ್ ಇಮಿಡಿಯೇಟ್ಲಿ ಜೂನಿಯರ್ ಟು ಎ. 2 persons ಆರ್ ಡೆಸಿಗ್ನೇಟೆಡ್ ಬಿಟ್ವೀನ್ ಬಿ ಆ್ಯಂಡ್ ಸಿ. ಆಯಿತಾ? ಬಿ ಆ್ಯಂಡ್ ಸಿ ನಡುವೆ ಇಬ್ಬರು ಬರಬೇಕು. ಇಲ್ಲ, ಬಿ ಆ್ಯಂಡ್ ಸಿ ನಡುವೆ ಇಬ್ಬರು ಬರೋದಕ್ಕೆ ನಾವಿಲ್ಲಿ ಯಾವುದು ಪ್ಲೇಸ್ ಮಾಡ್ಕೊಂಡಿಲ್ಲ, ಬಿ ಮತ್ತು ಸಿನ ನೋಡೋಣ. ಎಫ್ ಈಸ್ 2 ಡೆಸಿಗ್ನೇಷನ್ ಸೀನಿಯರ್ ಟು ಸಿ. ಈಗ ಇದು 2 ಕಂಡೀಷನ್ನು ಫಿಕ್ಸ್ ಮಾಡಲೇಬೇಕು, ಯಾಕಂದರೆ 2 ಹಿಡನ್ ಇನ್ಫಾರ್ಮೇಷನ್ ಇರ್ತಕ್ಕಂಥದ್ದು. ನೋಡಿ, ಡಿ ಅಂತಕ್ಕಂಥವ್ನು ಹೇಗಿಂತ ಜೂನಿಯರ್ ಆಗ್ತಾನೆ. ಡಿ ಡೆಸಿಗ್ನೇಟೆಡ್ ಇಮಿಡಿಯೇಟ್ಲಿ ಜೂನಿಯರ್ ಟು ಎ ಆಯಿತು. ನೆಕ್ಸ್ಟ್ 2 persons ಆರ್ ಡೆಸಿಗ್ನೇಟೆಡ್ ಬಿಟ್ವೀನ್ ಬಿ ಆ್ಯಂಡ್ ಸಿ. ಬಿ ಮತ್ತು ಸಿ ನಡುವೆ ಇಬ್ಬರು ಇರಬೇಕಂತೆ. ಸೊ ಈಗ ಬಿ ಆ್ಯಂಡ್ ಸಿನ ಇಲ್ಲಿ ಪ್ಲೇಸ್ ಮಾಡಿದರೆ ಇವರಿಬ್ಬರು ಬರ್ತಾರೆ, ಎ ಆ್ಯಂಡ್ ಡಿ. ನೆಕ್ಸ್ಟ್ ಇಲ್ಲಿ ಎಲ್ಲೂ ಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಯಿತಾ? ಹಾಗಾಗಿಂದ ಏನು ಕೇಳಿದ್ದಾನೆ, 2 persons ಡೆಸಿಗ್ನೇಟೆಡ್ ಬಿಟ್ವೀನ್ ಬಿ ಆ್ಯಂಡ್ ಸಿ. ಎಫ್ ಈಸ್ 2 ಡೆಸಿಗ್ನೇಷನ್ ಸೀನಿಯರ್ ಟು ಸಿ. ಸೊ ಎಫ್ ಸಿಗೆ ಸೀನಿಯರ್ ಅಂದರೆ ಎಫ್ ಮೇಲೆ ಬರಬೇಕು, ಸಿ ಕೆಳಗೆ ಬರಬೇಕು. ಹಾಗಾಗಿ 2 persons ಆರ್ ಡೆಸಿಗ್ನೇಟೆಡ್ ಬಿಟ್ವೀನ್ ಬಿ ಆ್ಯಂಡ್ ಸಿ ಏನಿದೆ ಇದಕ್ಕೆ ಇದು ಮಾಡ್ಬೋದು. ಬಿ ಆ್ಯಂಡ್ ಸಿ ನಡುವೆ ಇಬ್ಬರು ಬರ್ತಾರೆ. ಎಫ್ ಸಿಗಿಂತ ಸೀನಿಯರ್ ಆಗಿರಬೇಕು, ಅವಾಗ ಮೇಲೆ ಎಫ್ ಹಾಕಬೇಕಾಗತ್ತೆ. ಆಯಿತಾ? ಸೊ ಎಫ್ ಈಸ್ 2 ಡೆಸಿಗ್ನೇಷನ್ ಸೀನಿಯರ್ ಟು ಸಿ. ಸಿಗಿಂತ 2 ಡೆಸಿಗ್ನೇಷನ್ ಮೇಲೆ ಇರಬೇಕು. ಅದರ ಬೇಸ್ ಮೇಲೆ ಮಾಡ್ಬೋದು. 2 persons ಆರ್ ಡೆಸಿಗ್ನೇಟೆಡ್ ಬಿಟ್ವೀನ್ ಬಿ ಆ್ಯಂಡ್ ಸಿ. ಎಫ್ ಈಸ್ 2 ಡೆಸಿಗ್ನೇಷನ್ ಸೀನಿಯರ್ ಟು ಸಿ. ಇಲ್ಲಿ 3 ಡೆಸಿಗ್ನೇಷನ್ ಸೀನಿಯರ್ ಟು ಸಿ ಆಗ್ತಾನೆ. ಇದರಲ್ಲಿ ನೋಡೋಣ ಅದೇನು ಕಂಡೀಷನ್ ಇತ್ತು. 2 persons ಡೆಸಿಗ್ನೇಟೆಡ್ ಬಿಟ್ವೀನ್ ಬಿ ಆ್ಯಂಡ್ ಸಿ. ಈಗ ಎಲ್ಲಿ ಬೇಕಾದ್ರೆ ಹಾಕ್ಬೋದು, ಒಟ್ಟು ಬಿ ಆ್ಯಂಡ್ ಸಿ ನಡುವೆ ಇಬ್ಬರು ಇರಬೇಕು. ನೀವು ಇಲ್ಲಿ ಹಾಕ್ತೀರಿ ಅಂದರೆ ಬಿ ಆ್ಯಂಡ್ ಸಿ ನಡುವೆ ಒಬ್ಬ ಆಗ್ತಾನೆ. ಇಲ್ಲೇನಾರು ಹಾಕ್ತೀರಿ ಅಂದರೆ 1 2 ಬಿ ಆ್ಯಂಡ್ ಸಿ ನಡುವೆ ಇಬ್ಬರು ಆಗ್ತಾರೆ. ಆಯಿತಾ? ಬಿ ಆ್ಯಂಡ್ ಸಿ ನಡುವೆ ಇಬ್ಬರು ಆಗ್ತಾರೆ, ಯಾಕಂದರೆ 2 persons ಆರ್ ಡೆಸಿಗ್ನೇಟೆಡ್ ಬಿಟ್ವೀನ್ ಬಿ ಆ್ಯಂಡ್ ಸಿ ಆಯಿತು. ಜಿ ಮತ್ತೆ ಇನ್ನೊಂದು ಖಾಲಿ ಇದೆ. ನೆಕ್ಸ್ಟು ಎಫ್ ಈಸ್ 2 ಡೆಸಿಗ್ನೇಷನ್ ಸೀನಿಯರ್ ಟು ಸಿ. ಈಗ ನೋಡಿ ಇಲ್ಲೆಲ್ಲ ಹಾಕೋಕ್ಕಾಗತ್ತೆ. ಎಫ್ ಈಸ್ 2 ಡೆಸಿಗ್ನೇಷನ್ ಸೀನಿಯರ್ ಟು ಸಿ ಅಂದರೆ ಚಾನ್ಸೇ ಇಲ್ಲ. ಒಂದು, ಇನ್ನೊಂದು ಈ ಏನು 2 persons ಡೆಸಿಗ್ನೇಟೆಡ್ ಬಿಟ್ವೀನ್ ಬಿ ಆ್ಯಂಡ್ ಸಿ ಇದೆಯಲ್ಲ, ಅದು ಯಾವ ರೀತಿ ಬೇಕಾದರೂ ಬರ್ಬೋದು. ಸಿ ಆ್ಯಂಡ್ ಬಿ ನಾರು ಆಗ್ಬೋದು, ಬಿ ಆ್ಯಂಡ್ ಸಿ ನಾರು ಆಗ್ಬೋದು. ಆಯ್ತಾ? ಎಲ್ಲಿ ಯಾವ್ದು ಹಾಕಿದ್ರು ಈ ಪಾಸಿಬಿಲಿಟಿ ಅಲ್ಲಿ ಆಗಲ್ಲ. ಏನು ಹೇಳಿದ, 2 persons ಆರ್ ಡೆಸಿಗ್ನೇಟೆಡ್ ಬಿಟ್ವೀನ್ ಬಿ ಆ್ಯಂಡ್ ಸಿ. ಸೊ ಬಿ ಆ್ಯಂಡ್ ಸಿ ಇದು ಕರೆಕ್ಟೇ. ಆಯ್ತಾ? ಬಟ್ ಇಲ್ಲೂ ಎಫ್ ಇ ಕ್ಲಾಶ್ ಆಗುತ್ತೆ, ಯಾಕಂದ್ರೆ ಎಫ್ 2 persons ಇರಬೇಕು. ಹಾಗಾಗಿಂದ ನೀವು ಇಲ್ಲೇನಾದ್ರು ಪ್ಲೇಸ್ ಮಾಡಿದರೆ, ಸೊ ಸಿನ ಏನಾದ್ರು ಇಲ್ಲಿ ಪ್ಲೇಸ್ ಮಾಡಿದರೆ ಏನು ಹೇಳಿದ, 2 persons ಆರ್ ಡೆಸಿಗ್ನೇಟೆಡ್ ಬಿಟ್ವೀನ್ ಬಿ ಆ್ಯಂಡ್ ಸಿ ಹಾಕಿದ್ರಲ್ವ, ಬಿ ಇಲ್ಲಿ ಹಾಕಿದ್ರಿ, ಸಿ ಇಲ್ಲಿ ಹಾಕಿದ್ರಿ, ಆಗಲಿಲ್ಲ. ನೆಕ್ಸ್ಟು ಅದೇ ಪಾಸಿಬಿಲಿಟಿನ ಉಲ್ಟಾ ಚೇಂಜ್ ಮಾಡಿದರೆ ನೋಡಿ, ಸಿ ಇಲ್ಲಿ ಹಾಕ್ತೀರಿ, 1 2 ಬಿ ಇಲ್ಲಿ ಹಾಕೊಂಡ್ರು ಆಗಲ್ಲ. ಯಾಕಂದರೆ ಇನ್ನೊಂದು ಕಂಡೀಷನ್ ಕ್ಲಾಶ್ ಆಗುತ್ತೆ. ಎಫ್ ಈಸ್ 2 ಡೆಸಿಗ್ನೇಷನ್ ಸೀನಿಯರ್ ಟು ಸಿ. ಸೊ ಎಫ್ ಈಸ್ 2 ಡೆಸಿಗ್ನೇಷನ್ ಸೀನಿಯರ್ ಟು ಸಿ ಅಂದರೆ ಸಿ ಇಂದ ಎಫ್ 2 ಡೆಸಿಗ್ನೇಷನ್ ಮೇಲೆ ಇರಬೇಕು ಅಂದರೆ ಇದೇ ಕರೆಕ್ಟ್. ಆಯಿತಾ? ಸೊ ಎಫ್ ನೋಡಿ, ಇದು ಎರಡೂ ಭಾಳಷ್ಟು ಜನಕ್ಕೆ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಅಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೀನಿ ನಾನು. ಎಫ್ ಈಸ್ 2 persons ಬಿಟ್ವೀನ್ ಬಿ ಆ್ಯಂಡ್ ಸಿ ಬೇರೆ, ಬಿ ಮತ್ತು ಸಿ ನಡುವೆ ಇಬ್ಬರು ಬರಬೇಕು. ಎಫ್ ಈಸ್ 2 ಡೆಸಿಗ್ನೇಷನ್ ಸೀನಿಯರ್ ಟು ಸಿ. ಯಾವಾಗ 2 ಡೆಸಿಗ್ನೇಷನ್ ಸೀನಿಯರ್ ಟು ಸಿ ಆಗ್ತಾನೆ ಅಂದರೆ ಸಿ ಆ್ಯಂಡ್ ಎಫ್ ನಡುವೆ ಒಬ್ಬನೇ ಡಿಫ್ರೆನ್ಸ್ ಬರಬೇಕು. ಮತ್ತು ಸಿ ಆ್ಯಂಡ್ ಎಫ್ ನಡುವೆ 2 ತಗೋಬೇಡಿ. ಸಿ ಆ್ಯಂಡ್ ಎಫ್ ನಡುವೆ 2 ತಗೊಂಡ್ರೆ ಮುಗೀತು, ಖತಮ್, ಹೋದ್ರಿ ಅಂತಾನೆ ಅರ್ಥ ನೀವು. ಹಾಗಾಗಿ ಎಫ್ ಇಲ್ಲಿ ಬರ್ತಾನೆ. ಆಯಿತಾ? ಸೊ ಎಫ್ ಇಲ್ಲಿ ಬಂದಾಗ ಎಫ್ ಸಿ ಓ ಆದರೆ 2 ಡೆಸಿಗ್ನೇಷನ್ ಸೀನಿಯರ್ ಇದೆ ನಾವು ಸಿಗಿಂತ. ಆಯಿತಾ? ಹಾಗಾಗಿ ಎಫ್ ಈಸ್ 2 ಡೆಸಿಗ್ನೇಷನ್ ಸೀನಿಯರ್ ಟು ಸಿ. ಇನ್ನು ಉಳಿದಿದ್ದು ಯಾರು? ಎ ಬಿ ಸಿ ಡಿ, ಈ ಒಂದು ಉಳಿತಾ.
ಇನ ಉಳ್ದಿದ್ದು ಬರ್ಕೊಂಡ್ರೆ ಆಯ್ತು. ಅದು ಆಗಲ್ಲ ಬಿಡ್ರಿ, ಈ ಪಾಸಿಬಿಲಿಟಿ ಆಗಲ್ಲ. GFECADB 7%. ಈಗ ಇದ್ರ ಬೇಸ್ ಮೇಲೆ ಕ್ವಶನ್ ಬರುವ. Who among the following is designated as AM? ಯಾರು AM? E. So option C is the right answer. Question number 36. Option C is the right answer. AM ಯಾರು ಅಂದ್ರೆ E. ನೆಕ್ಸ್ಟ್, ಹೌ ಮೆನಿ ಪರ್ಸನ್ಸ್ ಡೆಸಿಗ್ನೇಟೆಡ್ ಜೂನಿಯರ್ ಟು ಸಿ? ಸಿ ಗಿಂತ ಜೂನಿಯರ್ ಎಷ್ಟು ಜನ ಇದ್ದಾರೆ? 3 ಇದ್ದಾರೆ. ಸೊ ಅಲ್ಲಿಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಿ ಗಿಂತ ಜೂನಿಯರ್ ಎಷ್ಟು ಜನ ಇರಬೇಕು ಅಂದ್ರೆ 3 ಜನ ಇರಬೇಕು. ಇಫ್ ಜಿ ಈಸ್ ರಿಲೇಟೆಡ್ ಟು ಎಫ್, ಜಿ ಈಸ್ ರಿಲೇಟೆಡ್ ಟು ಎಫ್ ಇಮಿಡಿಯೇಟ್. In the similar way, C is related to A, immediate. Then D is related to whom? Whom related to D ಕೇಳಿದಲ್ಲ, D is related to whom ಇರೋದ್ರಿಂದ B. ಸೊ ಅಲ್ಲಿಗೆ ಆಪ್ಷನ್ B is the right answer. 38, B is the right answer. B ನೇ ಆನ್ಸರು, ಆಯ್ತಾ. D is related to whom ಕೇಳಿರೋದು, who is related to D ಕೇಳಿಲ್ಲ. who is related to D ಕೇಳಿದ್ರೆ ಅಲ್ಲಿ D is related to whom ಕೇಳಿಂದ B ಆನ್ಸರ್. B is related to who ಕೇಳಿಲ್ಲ, ಉಲ್ಟಾ ಕೇಳ್ತಾನೆ, ಗೊತ್ತಿರ್ಬೇಕು. ವಾಟ್ ಈಸ್ ದ ಡೆಸಿಗ್ನೇಷನ್ ಆಫ್ ಬಿ? ಬಿ ಯ ಡೆಸಿಗ್ನೇಷನ್ ಎಕ್ಸಿಕ್ಯೂಟಿವ್. ಅಲ್ಲಿಗೆ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 40. ಹೂ ಅಮಾಂಗ್ ದಿ ಫಾಲೋಯಿಂಗ್ ಟೂ ಡೆಸಿಗ್ನೇಷನ್ಸ್ ಸೀನಿಯರ್ ಟು ಡಿ? Who among the following two designations senior to D? D ಗಿಂತ ಸೀನಿಯರ್ ಯಾರ್ಯಾರು? ಎ ಮತ್ತೆ ಸಿ. ಯಾವ್ದಾವ್ದಿದೆ? Who among the following two designations senior to D ಅಂತ ಕೇಳಿದಾನೆ. ಸೀನಿಯರ್ ಟು ಡಿ ಯಾರು ಅಂತ. ಯಾರಿದ್ದಾರೆ ಸೀನಿಯರ್ ಟು ಡಿ? Who among the following is two designation? Two designation senior to D ಅಂದ್ರೆ D ಗೆ ಇಮಿಡಿಯೇಟ್ ಸೀನಿಯರ್ ಎ, ಟೂ ಡೆಸಿಗ್ನೇಷನ್ ಸೀನಿಯರ್ ಅಂದ್ರೆ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ, ಆಯ್ತಾ. ಅಂದ್ರೆ ಡಿ ಗಿಂತ ಎರಡನೇ ಡೆಸಿಗ್ನೇಷನ್ ಯಾರು ಅಂತ. ಸೊ ಅಲ್ಲಿಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರು. ಟೂ ಡೆಸಿಗ್ನೇಷನ್ ಸೀನಿಯರ್ ಟು ಡಿ ಅಂದ್ರೆ ಡಿ ನ ಇಮಿಡಿಯೇಟ್ ಸೀನಿಯರ್ ಎ, ಟೂ ಡೆಸಿಗ್ನೇಷನ್ ಸೀನಿಯರ್ ಅಂದ್ರೆ ಸಿ, ಆಯ್ತಾ. ಸೊ ಇದು ನಿಮ್ಮ ರೀಸನಿಂಗ್ ಪಾರ್ಟ್ ಆಗಿತ್ತು. 6th ಡಿಸೆಂಬರಲ್ಲಿ ಫಸ್ಟ್ ಶಿಫ್ಟ್ ನಡೆದಂತಹ ಪೇಪರಿನ ರೀಸನಿಂಗ್ ಪಾರ್ಟ್ ಆಗಿತ್ತು. ಸೊ ನೆಕ್ಸ್ಟ್ ಸೆಷನಲ್ಲಿ ಸೇಮ್ ಪೇಪರ್ ಏನಿದೆ ಇದರ ಆಪ್ಟಿಟ್ಯೂಡ್ ಪಾರ್ಟನ್ನು ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಸೊ ಇಲ್ಲಿ ರೀಸನಿಂಗ್ 40 ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ. ನೆಕ್ಸ್ಟ್ ಸೆಷನಲ್ಲಿ ಅದೇ ರೀತಿ ನಿಮ್ಮ ಆಪ್ಟಿಟ್ಯೂಡಲ್ಲಿ ಬರ್ತಕ್ಕಂತಹ 40 ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನೀವೇನು ನಿಮ್ಮ ಟೈಮ್ ಟೇಬಲ್ ಪ್ರಕಾರ ಪ್ರಿಪೇರ್ ಆಗ್ತಾ ಇದ್ದೀರಿ ಮುಂಬರ್ತಕ್ಕಂತಹ ಎಕ್ಸಾಮ್ಗಳಿಗೆ, ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ ಅಂತಕ್ಕಂಥ ಆಶಯದೊಂದಿಗೆ ಈ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.